ಕರ್ನಾಟಕದ ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯ ಬ್ರಾಹ್ಮಣರ ಓಣಿಯ ಕಟ್ಟಕಡೆಯ ಆ ಮನೆಯ ಕೊನೆಯ ರೂಮಿನ ಕತ್ತಲೆಯ ಮೂಲೆಯಲ್ಲಿ, ಅದೇ ಊರಿನ ಧೂಳು ತುಂಬಿದ ರಸ್ತೆಯ ಇಕ್ಕೆಲಗಳಲ್ಲಿ, ಬಳ್ಳಾರಿಯಿಂದ ಗುಂತಕಲ್ಲಿಗೆ ಹೋಗುವ ರೈಲಿನ ಖಾಲಿ ಡಬ್ಬಿಗಳ ಧಡಕ್ಕು ಧಡಕ್ಕು ಸದ್ದಿನಲ್ಲಿ, ಅವಳ ಹಸಿರು ಲಂಗದ ನೆರಿಗೆಯ ಮುದುರುಗಳಲ್ಲಿ, ನನ್ನ ಅಮ್ಮನ ಶುಭ್ರವಾದ ಕಾಟನ್ ಸೀರೆಯ ಸೆರಗು ಮುದುರುಗಳಲ್ಲಿ, ಹಿಮಾಲಯದ ಕಂದರಗಳಲ್ಲಿ, ಉಗಾಂಡಾದ ಕಾಡುಗಳಲ್ಲಿ, ಪಾಕಿಸ್ತಾನದ ಗಲ್ಲಿಗಳಲ್ಲಿ, ಜರ್ಮನಿಯ ಆ ಸುಂದರ ಐಬ್ಸಿ ಸರೋವರದ ತೀರದಲ್ಲಿ, ಪ್ಯಾಲೆಸ್ತೀನದ ಬೆಂಕಿ ಮೆತ್ತಿದ ಗೋಡೆಗಳಲ್ಲಿ, ನನ್ನ 69 ಪುಸ್ತಕಗಳ ಪ್ರತಿ ಅಕ್ಷರದಲ್ಲಿ ನಿಮಗೆ ಕಾಣಿಸುವುದು ಒಂದೇ, ಅದೊಂದೇ, ದಿ ಲವ್. ನಾನು ರವಿ ಬೆಳಗೆರೆ. ಮೈ ಡಿಯರ್ ಫ್ರೆಂಡ್ಸ್, ನನಗೆ 53 ವರ್ಷ, ಬಟ್ ಯಂಗ್ ಅಟ್ ಹಾರ್ಟ್. ಜಗತ್ತಿನ ಪ್ರತಿ ಪ್ರೇಮವೂ ಯಶಸ್ವಿಯಾಗಬೇಕು ಅಂತ ಬಯಸ್ತೀನಿ. ಎಲ್ಲ ಪ್ರೇಮಿಗಳ ಪಾಲಿಗೂ ನಾನು ಅಣ್ಣ, ಚಿಕ್ಕಪ್ಪ, ಅಪ್ಪ, ಮಾಮ ಅಂಡ್ ದಿ ಗಾಡ್ ಫಾದರ್. ನೆನಪಿರಲಿ, ನಾನು ರವಿ ಬೆಳಗೆರೆ. ನನ್ನ ಈ ಧ್ವನಿ ಮುದ್ರಿಕೆ 2012 ಫೆಬ್ರವರಿ 14 ವ್ಯಾಲೆಂಟೈನ್ಸ್ ದಿನದ, ಅಂದರೆ ಪ್ರೇಮಿಗಳ ದಿನಾಚರಣೆಯ ಪ್ರಯುಕ್ತವಾಗಿ ಬಿಡುಗಡೆಯಾಗ್ತಿದೆ. ಒಂದು ಹೃದಯಪೂರ್ವಕವಾದ, ಪ್ರಾಮಾಣಿಕವಾದ, ತುಂಬಾ ನಿಜವಾದ ಶುಭ ಹಾರೈಕೆಯೊಂದಿಗೆ ನಿಮ್ಮ ಪ್ರೇಮ ಯಶಸ್ವಿಯಾಗಲಿ ಅನ್ನೋ ಬಯಕೆಯೊಂದಿಗೆ. ಇಷ್ಟಕ್ಕೂ ಪ್ರೇಮ ಎಂದರೆ ಏನು? ಎರಡು ಜೀವಗಳ ಮಧ್ಯದ ಆಕರ್ಷಣೆ, ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್, ಡಿವೋಷನ್, ಆರಾಧನೆ, ಹುಚ್ಚು, ಮಮತೆ, ಪೂಜೆ, ಒಲವು, ಪ್ಯಾಷನ್, ಡಿಸೈರ್, ಸೆಳೆತ, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಈಗೋ, ಪೀರ್ ಪ್ರೆಷರ್, ಯಾರನ್ನೋ ನೋಡಿ ಮಾಡಿದ ಅನುಕರಣೆಯ, ವಯಸ್ಸಿನ ಅನಿವಾರ್ಯತೆಯ, ಒಂದು ಕಡೆ ಸಿಕ್ಕದ್ದನ್ನ ಇನ್ನೊಂದು ಕಡೆ ತುಂಬಿಕೊಳ್ಳುವ ಪ್ರಯತ್ನವ, ಅದು ಸ್ನೇಹಕ್ಕೆ ಪರಿತಪಿಸುವ ಪ್ರಯತ್ನವ, ಹೊಕ್ಕುಳ ಆಳದ ಕಾಮವ, ಎರಡರದು ಮಿಕ್ಸ, ಕೇವಲ ಫ್ಲರ್ಟ್ ಮಾಡೋದ, ಯೂಸ್ ಅಂಡ್ ಥ್ರೋ? ನೋ, ಬದುಕಿನ ಕನಸ, ಸಾಧನೆಯೆಡೆಗೆ ಒಟ್ಟಿಗೆ ಇಡಲಿರುವ ಮೊದಲ ಹೆಜ್ಜೆಯ, ಬದುಕಿನ ಮೊದಲ ಸಾಹಸವ. ಇಸ್ ಇಟ್ ಎ ರಿವೋಲ್ಟ್? ನಿಮ್ಮ ವಯಸ್ಸನ್ನ, ಅಂದ್ರೆ ನೀವು ದೊಡ್ಡವರಾಗಿದ್ದೀರಿ ಅನ್ನೋದನ್ನ ಪ್ರೂವ್ ಮಾಡಿಕೊಳ್ಳುವ ಪ್ರಯತ್ನವ, ಗೂಡು ಕಟ್ಟೋ ಹಂಬಲವ, ಏಕಾಂತ ಭರಿಸಲಾಗದ ಬೇಸರವ, ಬೈಕಿನ ಖಾಲಿ ಹಿಂದಿನ ಸೀಟ, ವಾಟ್ಸ್ ದಟ್? ಕವಿ ನಿಸಾರ್ ಅಹಮದ್ ಅವರು ಈ ಪ್ರಶ್ನೆಗೆ ತಮ್ಮ ಕವಿತೆಯಲ್ಲಿ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾರೆ ನೋಡಿ. ಮತ್ತೇನೇ ಕೇಳಿದರೂ ಇದ ಕೇಳಬೇಡ, ನಿನ್ನನ್ನೇ ತಕ್ಕೆ ಒಲಿದೆನೆನ್ನುವುದು ಗೂಢ. ಪ್ರಶ್ನೆಗುತ್ತರ ಕೊಡದೆ ಮರುಪ್ರಶ್ನೆ ಎಸೆದು, ಸೃಜಿಸುವುದು ಇನ್ನೊಂದು ಪ್ರಶ್ನೆಯನ್ನೇ ಹೊಸೆದು, ಬಿಡಿಸುತ್ತಾ ಹೋದಂತೆ ಹೆಚ್ಚುವುದು ಸಿಕ್ಕು, ಬಿಡಿಸುತ್ತಾ ನಡೆದಂತೆ ಮತ್ತಷ್ಟು ತೊಡಕು. ದಾಟ್ಸ್ ದ ಟ್ರಿಕ್. ಪ್ರೇಮ ಅಂದ್ರೆ ಏನು ಅನ್ನೋದು ಒತ್ತಟ್ಟಿಗಿರ್ಲಿ, ಆದ್ರೆ ನೀನು ನನ್ನನ್ನೇ ಯಾಕೆ ಪ್ರೀತಿಸ್ದೆ ಹೇಳು? ಸಾವಿರಾರು ಹುಡುಗಿರಿದ್ರಲ್ವಾ? ನಮ್ಮ ಕ್ಲಾಸಲ್ಲೇ ಕ್ಲಾರೆನ್ಸ್ ಇದ್ಲು, ಮಾಲ್ತಿ ಇದ್ಲು, ರಾಜಿ ಇದ್ಲು, ಗಿರಿಜಾ ಇದ್ಲು, ವೆಂಕಟ ಸುಬ್ಬಿ ಇದ್ಲು. ಎಲ್ಲ ಬಿಟ್ಟು ನನ್ನನ್ನೇ ಯಾಕೆ ಪ್ರೀತಿಸ್ದೆ? ಹಾಗಂತ ನೀವು ಪ್ರೀತಿಸಿದ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ, ಬಿಲೀವ್ ಮೀ, ಉತ್ತರಿಸೋದು ನಿಜಕ್ಕೂ ಕಷ್ಟವಾಗುತ್ತೆ. ನಿನ್ನ ಕಣ್ಣು, ನಿನ್ನ ನಡತೆ, ನಿನ್ನ ರೂಪ, ನಿನ್ನ ಸೈಲೆನ್ಸ್, ನಿನ್ನ ಜಾಣತನ, ನಿನ್ನ ಕೊಬ್ಬು, ನಿನ್ನ ಸೊಕ್ಕು, ನೋ, ಅದನ್ನೆಲ್ಲ ಹೇಳಿದ್ರು ಅವಳು ಇಷ್ಟೇನಾ ಅನ್ನೋ ಹಾಗೆ ನೋಡ್ತಾಳೆ. ಆಗ್ಲೇ ನಾವು ಹುಡುಗರು ಜಾಣರು. ಇಡೀ ಸಿಲೆಬಸ್ನ ಬ್ರಹ್ಮನಿದ್ದು ಗೆಳತಿಯರೇ. ನಮ್ಮ ಬದುಕಿನಲ್ಲಿ, ನಮ್ಮೆಲ್ಲರ ಬದುಕಿನಲ್ಲಿ ಪ್ರೀತಿ ಅನ್ನೋ ಈ 2.5 ಅಕ್ಷರದ ಪ್ರಸ್ತಾಪವೇ ಇಲ್ಲದ ಒಂದು ಕಾಲವಿತ್ತು, ನೆನಪಿದೆಯಾ? That was really plain, great, simple, joyful and funny. ಆಗ ಅವಳಿಗೆ ಅವನಿರಲಿಲ್ಲ, ಎಲ್ಲಿಗೆ ಹೋಗ್ಲಿಕ್ಕೂ ಅವನ ಅನುಮತಿ ಬೇಕಿರಲಿಲ್ಲ, ಯಾರೂ ಪೊಸೆಸಿವ್ ಆಗಿರಲಿಲ್ಲ, ಫಾಲೋ ಮಾಡ್ತಿರ್ಲಿಲ್ಲ. ಯಾಕೆ ಹೋಗಿದ್ದೆ, ನಂಗೆ ಯಾಕೆ ಹೇಳಲಿಲ್ಲ, ಅವನ ಜೊತೆ ಯಾಕೆ ಮಾತಾಡ್ದೆ ಹಾಗಂತ ಕೇಳ್ತಿರ್ಲಿಲ್ಲ. ನೀವಾದ್ರೂ ದಿನ ಎಲ್ರಿ ಸ್ನಾನ ಮಾಡ್ತಿದ್ರಿ?
ಮೂರು ದಿನ ಅದೇ ಶರ್ಟು, ಗಾಡಿ ಒರೆಸ್ತಿರ್ಲಿಲ್ಲ, ಪೆಟ್ರೋಲ್ ಕಾಸಿಲ್ದಿದ್ರೆ ಸಿಟಿ ಬಸ್ ಗತಿ, ಕ್ಲಾಸಿಗೆ ಸಿಂಪಲ್ ಆಗಿ ಬಂಕ್ ಹೊಡಿತಾ ಇದ್ರಿ. ಓದಿ ಯಾವನು ಉದ್ಧಾರ ಆದ ಗುರು ಎಂಬಂತ ಉಡಾಫೆ ವೇದಾಂತ. ಲೈಫ್ ವಾಸ್ ವೆರಿ ವೆರಿ ಈಸಿ. ಎಲ್ಲೋ ತಿಂಡಿ, ಹಸುವಾದಾಗ ಪಿಜ್ಜಾ, ರಾತ್ರಿಗೊಂದು ಬಿಯರ್, ರಸ್ತೆ ಪಕ್ಕದಲ್ಲಿ ಇಡ್ಲಿ, ರಾತ್ರಿ ಫ್ರೆಂಡ್ ರೂಮ್ ನಲ್ಲಿ ತಾಚಿ. ಹೌದ್ ತಾನೆ? ಈಸಿ. ಲೈಫ್ ವಾಸ್ ರಿಯಲಿ ಈಸಿ. ಆದ್ರೆ ಒಂದ್ಸಲ ಸ್ನಾನ ಮಾಡಿ ಒಂದು ಎಲ್ಲೋ ಟೀ ಶರ್ಟ್ ಹಾಕೊಂಡು ನೀಲಿ ಜೀನ್ಸ್ ನ ಏರ್ಸ್ಕೊಂಡು ಕನ್ನಡಿ ಮುಂದೆ ನಿಂತು ತಲೆ ಬಾಚ್ಕೋತಿರುವಾಗ ನಂಗೂ ಒಬ್ಳು ಗರ್ಲ್ ಫ್ರೆಂಡ್ ಇರಬೇಕಾಗಿತ್ತಲ್ವಾ ಎಂಬ ಭಾವನೆ ಅದೆಲ್ಲಿಂದ, ಯಾವ ಕಿಟಕಿಯಿಂದ, ಯಾವ ಮಾಯದಲ್ಲಿ ಹೇಗೆ ಬಂದು ಮನಸ್ಸಿನ ಮೂಲೆಯಲ್ಲಿ ಸೆಟ್ಲ್ ಆಗಿ ಹೋಯ್ತೋ ಗೊತ್ತಿಲ್ಲ. ಅವತ್ತೇ ನಿಮಗೆ ಕಾಲೇಜ್ನಲ್ಲಿ ಕಾಣಿಸಿದ್ಲು ಆ ಹುಡುಗಿ. ಮೈ ಗಾಡ್. ಹೆಚ್ಚಿನ ಸಲ ಪ್ರೇಮ ಎಂಬ ಅನೂಹ್ಯ ಸುಮಧುರ ಆಕ್ಸಿಡೆಂಟ್ ಸಂಭವಿಸೋದೇ ಕಣ್ಣುಗಳಲ್ಲಿ. ಕಣ್ಣಿಗಿಂತ ಪಾಪಿ ಈ ಜಗತ್ನಲ್ಲಿ ಇನ್ನೊಂದಿಲ್ಲ ಕಣ್ರಿ. ಮೊದಲು ತಪ್ಪು ಮಾಡೋದೇ ಅದು, ಇಷ್ಟಪಡೋದೇ ಅದು. ಆಮೇಲೆ ಇಡೀ ಮನಸ್ಸನ್ನ ಚಡಪಡಿಸೋ ಹಾಗೆ ಮಾಡಿ, ಕೊಡಬಾರದ ಯಾತನೆಯನ್ನ ಕೊಟ್ಟು, ಮೈ ಮನಸ್ಸುಗಳನ್ನ ಮೆತ್ತಗೆ ಮಾಡಿ, ಕಡೆಗೆ ಒಂದೇ ಸಮನೆ ಗೋಳೋ ಅಂತ ಅಳತಾ ಕೂತ್ಕೊಳ್ಳೋದೇ ಆ ಕಣ್ಣು. ಆದರೆ ಎಲ್ಲ ಪ್ರೇಮಗಳು ಕೇವಲ ಐ ಕಾಂಟ್ಯಾಕ್ಟ್ ನಿಂದ, ಅಂದ್ರೆ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋ ಹಾಗೆ ಆಗೋದಿಲ್ಲ. ಒಬ್ಬರನ್ನೊಬ್ಬರು ನೋಡಿದ ತಕ್ಷಣ ಹುಟ್ಟೋದು ಆಕ್ಚುಲಿ ಪ್ರೀತಿ ಅಲ್ಲ, ಅದು ಆಕರ್ಷಣೆ. ನದಿಯನ್ನ, ಜಲಪಾತವನ್ನ, ಸೂರ್ಯೋದಯವನ್ನ, ನವಿಲನ್ನ, ಮಗುವನ್ನ ನೋಡಿದಾಗ ಓಹ್ ಬ್ಯೂಟಿಫುಲ್ ಅಂತ ಉದ್ಗರಿಸ್ತೀವಲ್ಲ, ಇದು ಅಂಥದ್ದೇ ಉದ್ಗಾರಕ್ಕೆ ಸಮ. ಆದರೆ ಮನಸ್ಸು ಆ ವಯಸ್ಸಿನಲ್ಲಿ ಹುಚ್ಚುಕೋಡಿ ಅದನ್ನ ಪ್ರೇಮ ಅಂದ್ಕೊಳ್ಳುತ್ತೆ. ಓಹ್ ಬ್ಯೂಟಿಫುಲ್ ಅಂತ ನಿಮ್ಗೆ ಅನಿಸಿದ ಹಾಗೆ ಆ ಕ್ಷಣದಲ್ಲಿ ಅವಳಿಗೂ ಅನಿಸಿರಬಹುದು. 2 ಸಲ ತಿರುಗಿ ನೋಡಿರಬಹುದು. ಅದು ಮೆಚ್ಚುಗೆ ಅಷ್ಟೇ. ಗುರು, ಅದನ್ನ ಲವ್ ಅಂದ್ಕೊಂಡ್ಬಿಡಬೇಡಿ. ಲವ್ ಅಟ್ ಫಸ್ಟ್ ಸೈಟ್ ಅಂದ್ಕೊಂಡ್ಬಿಡಬೇಡಿ. ಈ ಜಗತ್ನಲ್ಲಿ ಲವ್ ಅಟ್ ಫಸ್ಟ್ ಸೈಟ್ಗಳು ಅನೇಕ ಆಗಿವೆ. ಆದರೆ ಎಲ್ಲಾ ಪ್ರೇಮಗಳು ಫಸ್ಟ್ ಸೈಟ್ ನಲ್ಲಿ ಆಗಿರುವಂಥವಲ್ಲ. ಬಿ ಕೇರ್ಫುಲ್. ಪ್ರತಿನಿತ್ಯ ನೀವು ಆಕರ್ಷಕವಾಗಿ ಕಾಣಿಸ್ತೀರಿ ಅನ್ನೋ ಗ್ಯಾರಂಟಿನ ಯಾವ ಅಡಿಡಾಸ್ ಶೋರೂಮ್ನವರು ಕೊಡೋಕ್ ಸಾಧ್ಯವಿಲ್ಲ. ಇನ್ನೊಂದು ಪಾಸಿಬಿಲಿಟಿ ಅಂದ್ರೆ, ನಿಮ್ಗೊಂದು ಚಿಕ್ಕ ಗ್ಯಾಂಗ್ ಇದೆ ಕಾಲೇಜ್ನಲ್ಲಿ. 4 ಹುಡುಗರು 3 ಹುಡುಗಿರು. ಹಾವೇರಿ, ಬಾಗಲಕೋಟೆ, ಒಳನರಸೀಪುರ, ಬ್ಯಾಟರಾಯನ್ಪುರ, ಅಸ್ಸಾಂ, ಕಾಶ್ಮೀರ ಹೀಗೆ. ಅದರಲ್ಲಿ ಒಬ್ಬ ಹುಡುಗ ನಿಮಗೆ ಹತ್ರ ಆಗ್ತಾನೆ. ಯು ಆರ್ ಗುಡ್ ಫ್ರೆಂಡ್ಸ್. ದಿನಗಳದ ಹಾಗೆಲ್ಲ ಒಂಥರ ಕಷ್ಟ ಸುಖ ಹೇಳ್ಕೊಳ್ಳೋ, ಒಬ್ರನ್ನೊಬ್ರು ನಂಬುವಂಥ ಬೆಸ್ಟ್ ಫ್ರೆಂಡ್ಸ್ ಕೂಡ ಆಗ್ತೀರಿ. ಅವನದು ನಿಮ್ಮ ಊರಲ್ಲ, ಜಾತಿ ಅಲ್ಲ, ಆದರೆ ಸ್ವಭಾವ ಹೊಂದುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಅವನಿಗೆ ಇರೋ ಕನ್ಸರ್ನ್ ನಿಮಗೆ ಇಷ್ಟವಾಗುತ್ತೆ. ಮೈ ಡಿಯರ್ ಗರ್ಲ್, ಈ ಕನ್ಸರ್ನ್ನೇ ಪ್ರೀತಿ ಅಂದ್ಕೊಂಡ್ಬಿಡಬೇಡಿ. ರಿಸ್ಕ್ ಇರೋದೇ ಇಲ್ಲಿ. 7 ಜನ ಒಟ್ಟಿಗಿರುವಾಗ ನಿಮ್ಮ ಮಧ್ಯೆ ಏನೂ ಘಟಿಸೋದಿಲ್ಲ. ಬಿ ಇನ್ ದಿ ಗ್ರೂಪ್ ಆಲ್ವೇಸ್. ಆದರೆ ನೀವಿಬ್ಬರೇ ಸಪರೇಟ್ ಆಗಿರೋದನ್ನ ಅವಾಯ್ಡ್ ಮಾಡಿ. ನಿಮಗೆ ಗೊತ್ತಿಲ್ಲದೆ ನೀವು, ಅವನಿಗೆ ಗೊತ್ತಿಲ್ಲದೆ ಅವನು ಅನವಶ್ಯಕವಾಗಿ ಒಂದು ಪ್ರೇಮದ ನಿವೇದನೆಯನ್ನ ಮಾಡಿಕೊಂಡು ಬಿಡೋ ಚಾನ್ಸ್ ಇರುತ್ತೆ. ಇದು ಇಬ್ಬರಿಗೂ ಸಮ್ಮತವಾದರೆ ಫೈನ್. ಆದರೆ ಇಬ್ಬರಲ್ಲಿ ಒಬ್ಬರಿಗೆ ಈ ಪ್ರೇಮ ಬೇಡವಾದರೂ ಕೂಡ ದಿ ಬೆಸ್ಟ್ ಫ್ರೆಂಡ್ಶಿಪ್ ಮತ್ತೆ ಸರಿ ಹೋಗಲಾರದಷ್ಟು ಕುಸಿದು ಛಿದ್ರವಾಗಿ ಹೋಗುತ್ತೆ. ನೆನಪಿರಲಿ, ಒಂದು ಸ್ನೇಹವನ್ನ ಪ್ರೇಮವನ್ನಾಗಿ ಪರಿವರ್ತಿಸೋಕೆ ಒಂದು ಭಾವುಕ ಗಳಿಗೆ ಸಾಕು. ಆದರೆ ಒಂದು ವಿಫಲ ಪ್ರೇಮವನ್ನ ಮತ್ತೆ ಸ್ನೇಹವನ್ನಾಗಿ ಪರಿವರ್ತಿಸೋಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನದಿ ಯಾವತ್ತಿಗೂ ಹಿಂದಕ್ಕೆ ಹರಿಯೋದಿಲ್ಲ. ಸ್ನೇಹಿತರೆ, ಹೇಳಿ ಹೋಗು ಕಾರಣ, ಮಾಂಡೋವಿ, ನೀ ನನ್ನ ನೋಡಬೇಡ ಹಿಂಗ, ಹಂತಕಿ ಐ ಲವ್ ಯು, ಲವ್ಲವಿಕೆ, ಹೀಗೆ ಅನೇಕ ಪುಸ್ತಕಗಳನ್ನ, ಕಾದಂಬರಿಗಳನ್ನ, ಪ್ರೀತಿ ಪ್ರೇಮಗಳ ಬಗ್ಗೆಯೇ ಬರೆದ ನಾನು ಓ ಮನಸ್ಸೆ ಪತ್ರಿಕೆ ಆರಂಭಿಸಿದಾಗ ನಿಜಕ್ಕೂ ತುಂಬಾ ಇಷ್ಟ ಆದದ್ದು ಪ್ರೀತಿಸುವ ಲಕ್ಷಾಂತರ ಯುವತಿ ಯುವಕರಿಗೆ.
ಯಾವತ್ತೂ ಪತ್ರಿಕೆನೇ ಓದದ ಅನೇಕರು ಓಮನಸೆ ಪತ್ರಿಕೆನ ಓದ್ತಾ ಇದ್ರು. ನನಗಾದ್ರೂ ಅಷ್ಟೇ ನೊಂದ ಬೆಂದ ಆಸೆ ಪಟ್ಟ ಮನಸ್ಸುಗಳಿಗೆ ಸಮಾಧಾನ ಹೇಳೋದು ತುಂಬಾ ಇಷ್ಟದ ವಿಷಯವಾಗಿತ್ತು. ನನ್ನ ಮನಸ್ಸೇ ಸಿಡಿ ಇವತ್ತು ಲಕ್ಷಾಂತರ ಮೊಬೈಲ್ಗಳಿಗೆ ಡೌನ್ಲೋಡ್ ಆಗಿರೋದು ನನಗೆ ಗೊತ್ತು. ಇಷ್ಟೆಲ್ಲ ಆದರೂ ಡೋಂಟ್ ಫರ್ಗೆಟ್, ಐ ಆಮ್ ಎ ಪೇರೆಂಟ್. ನನಗೆ 4 ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು ಪ್ರೀತಿಸಿ ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ದಾರೆ. ಅಂಡ್ ದೇ ಆರ್ ರಿಯಲಿ ರಿಯಲಿ ಹ್ಯಾಪಿ. ನನಗೆ ಮುದ್ದಾದ 3 ಜನ ಮೊಮ್ಮಕ್ಕಳಿದ್ದಾರೆ. ದೇಶ ದೇಶ ಸುತ್ತೋ ನಾನು ಆಗೊಂದ್ಸಲ ಈಗೊಂದ್ಸಲ ಅವರೆಲ್ಲರ ಜೊತೆಗೆ ಬೆರೀತೇನೆ. ಆದರೆ ಎಲ್ರಿಗೂ ನಾನು ಹೇಳೋದಿಷ್ಟೇ, ನಿಮ್ಮ ಪ್ರೀತಿಯಲ್ಲಿ ನಿಷ್ಠೆ ಇರಲಿ. ಪ್ರೀತಿ ಅಮ್ಮನಂಥದ್ದು ಕಣ್ರಿ. ಯು ಡೋಂಟ್ ಗೆಟ್ ಅನದರ್ ಅಮ್ಮ. ನೀವು ಒಬ್ಬ ಅಮ್ಮನನ್ನ ಮಾತ್ರ ನಿಜವಾಗಿಯೂ ಪ್ರೀತಿಸೋಕ್ ಸಾಧ್ಯ. ಹುಡುಗಿನೂ ಅಷ್ಟೇ, ನಿಮ್ಮ ಹುಡುಗನನ್ನೂ ಅಷ್ಟೇ. ಜಸ್ಟ್ ಲವ್ ಹಿಮ್. ಪ್ರೀತಿಸೋಕೆ ಮುನ್ನ, ಕಮಿಟ್ ಆಗೋಕೆ ಮುನ್ನ 1000 ಸಲ ಯೋಚಿಸಿ. ಇದು ನಿಜವಾದ ಪ್ರೀತಿನ, ಕೇವಲ ಆಕರ್ಷಣೆಯ, ಇನ್ಫ್ಯಾಚುಯೇಷನ್ ಅಷ್ಟೇನಾ? ವೈ ನಾಟ್ ಅ ಕ್ರಶ್? ಇರಬಹುದು. ಮನಸ್ಸಿನ ಹಂಬಲವೂ ಇರಬಹುದು. ಅವನ ದುಡ್ಡು ನೋಡಿ ಅಟ್ರಾಕ್ಟ್ ಆಗಿದ್ದೀರಾ, ಅವನ ತೋಳ್ಬಲವ, ಅವನ ಗ್ಯಾಂಗು, ಅವನ ತುಂಟಾಟ, ಅಥವಾ ಅವಳ ಸೌಂದರ್ಯ, ಚೆಲ್ಲಾಟ, ಅವಳ ಮಾತು, ಕಣ್ಣ ಹೊಳಪು? ನೋ ವೇ. ಒಂದೇ ಒಂದು ಸಲ ಪರ್ಸನಲ್ ಆಗಿ ಇಬ್ಬರೇ ಕೂತ್ಕೊಂಡು ಮಾತಾಡಿ. ನೀವಿಬ್ಬರೂ ನಿಜಕ್ಕೂ ಏನು ಅನ್ನೋದನ್ನ ಮನಸಾರೆ ಹೇಳ್ಕೊಳ್ಳಿ. ಮನೆಯ ಪರಿಸ್ಥಿತಿ, ನಿಮ್ಮ ಮನೋಸ್ಥಿತಿ, ಯಾವ ಪರಿಸ್ಥಿತಿಲಿ ನೀವು ಹೇಗೆ ಹೊಡೆದಾಡಬಲ್ರಿ, ಇದೆಲ್ಲ ಬರೀ ಮಾತಾ, ಬರಿಯ ಕನಸ? ಈಗಷ್ಟೇ ಶುರುವಾಗ್ತಿರೋ ಸಂಬಂಧಕ್ಕೆ ನಾಳೆ ಭವಿಷ್ಯ ಇದೆಯಾ? ಜಾತಿಗಳು ಎಷ್ಟರ ಮಟ್ಟಿಗೆ ಅಡ್ಡಿ ಬರ್ತವೆ? ಹಿರಿಯರನ್ನ ಕನ್ವಿನ್ಸ್ ಮಾಡಬಲ್ಲೆ ಅನ್ನೋ ತಾಕತ್ತು ನಿಮ್ಗಿದೆಯಾ? ಅಕಸ್ಮಾತ್ ಆಗದಿದ್ರೆ ನೀವು ಕನ್ವರ್ಟ್ ಆಗಬೇಕಾ? ಆಗೋದಾದರೆ ಯಾರು, ಯಾವ ಜಾತಿಗೆ? ಹುಡುಗಿ ಆಗ್ಬೇಕಾ ಅಥವಾ ಹುಡುಗ ಕನ್ವರ್ಟ್ ಆಗ್ಬೇಕಾ? ಅದಕ್ಕೆ ಸಮಾಜ ಹೇಗೆ ಪ್ರತಿಕ್ರಿಯಿಸುತ್ತೆ? ಇದ್ದ ಊರಿನಲ್ಲೇ ಇರೋದಕ್ಕೆ ಸಾಧ್ಯವಾ? ಬದುಕು ಕಟ್ಕೊಳ್ಳೋದಕ್ಕೆ ಬಿಡ್ತಾರಾ? ಇಲ್ಲಿಂದ ಹೊರಬಿದ್ದರೆ ಮತ್ತೆ ಆಸರೆ ಉಂಟಾ? ಕನ್ವರ್ಟ್ ಆಗದೇನೆ ನಮ್ಮ ಧರ್ಮ ಪಾಲಿಸಬಹುದಾ? ಕಡೆ ಪಕ್ಷ ಮದುವೆಯಾದ 1 ವರ್ಷದ ತನಕ ನಮ್ಮನ್ನ ನಾವು ಸಲಹಿಕೊಳ್ಳೋದಕ್ಕೆ ಸಾಧ್ಯವಾ? ಊಟದ ಗತಿ ಏನು? ತಿಂಡಿ, ವಸತಿ, ಮನೆಯವರನ್ನ ಬಿಟ್ಟು ಇರೋದಕ್ಕೆ ಸಾಧ್ಯವಾ? ಇಂಥ ಪ್ರಶ್ನೆಗಳಿಗೆ, ಪ್ರಾಕ್ಟಿಕಲ್ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೋದ್ರೆ ಮನಸ್ಸಿಗೆ ಎಷ್ಟೇ ನೋವಾದರೂ ಸರಿ, ಪರಸ್ಪರ ಶೇಕ್ ಹ್ಯಾಂಡ್ ಕೊಟ್ಟು ಒಬ್ಬರಿಂದೊಬ್ರು ದೂರವಾಗಿಬಿಡಿ. ಏಕೆ ಅಂದ್ರೆ ಒಂದು ಸುಳ್ಳು ಭ್ರಮೆಯ ಹೊತ್ತು ಪ್ರೇಮದಂತಹ ಮೊಲವನ್ನ ಸಾಕಬಾರದು. ಕವಿ ನರಸಿಂಹಸ್ವಾಮಿಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಂದು ಗಂಡಿಗೊಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು, ಕಾಣದೊಂದ ಕನಸ ಕಂಡು, ಮಾತಿಗೊಲಿಯದ ಅಮೃತ ಉಂಡು, ದುಃಖ ಹಗುರವೆನುತ್ತಿರೆ ಪ್ರೇಮವೆನಲು ಹಾಸ್ಯವೇ. ಬೈದಿವೆ ಸ್ನೇಹಿತರೆ, ಗಂಡು ಹೆಣ್ಣಿನ ಮಧ್ಯೆ ಯಾರು ತಡೆದ್ರು, ಯಾರು ಬೇಡ ಅಂದ್ರು, ಯಾವುದೇ ಪೋತಪ್ಪ ನಾಯಕನ ಅಪ್ಪಣೆ ಇಲ್ಲದೆ ಕೆಲವೊಂದ್ಸಲ ಪ್ರೀತಿಸುವವರ ಅಣತಿಯನ್ನೂ ಮೀರಿ ಬೆಳೆದು ನಿಂತು ಬಿಡುತ್ತೆ ಪ್ರೇಮ. ದಟ್ಸ್ ಲವ್. ಯೌವನದ ಜೊತೆಗೇನೆ ಪ್ರೇಮ ಅನ್ನೋದು ಕೂಡ ಕಳ್ಳ ಬೆಳದಿಂಗಳಿನ ಹಾಗೆ ಮನಸ್ಸೆಂಬ ಮನೆಯ ಹಿತ್ತಲ ಬಾಗಿಲಿಗೆ ತೆವಳಿಕೊಂಡು ಬಂದು ನಿಂತು ಬಿಡುತ್ತೆ. ದಟ್ ಈಸ್ ಫಸ್ಟ್ ಲವ್. ಅದರ ಎಕ್ಸ್ಪೀರಿಯನ್ಸ್ ನಿಜಕ್ಕೂ ಮಧುರ. ನಿಂಗು ಮೊದಲು ಇಂಥ ಪ್ರೀತಿ ಪ್ರೇಮ ಎಲ್ಲರಿಗೂ ಹೀಗೇನಾ? ಹೇಳಿ ಕೇಳಿ ಬರುವುದಿಲ್ಲ ಈ ಪ್ರೀತಿ ಪ್ರೇಮ, ಪ್ರೀತಿ ಅಂದ್ರೆ ಹೀಗೇನಾ? ಪ್ರೀತಿಸೋದಕ್ಕೆ ರೂಪ, ಕುರೂಪ, ಶ್ರೀಮಂತಿಕೆ, ಬಡತನ, ಜಾಣತನ, ದಡ್ಡತನ, ಆ ಜಾತಿ ಈ ಜಾತಿ ಯಾವುದು ಬೇಕಾಗಿರೋದಿಲ್ಲ.
ಅವರು ಅಕ್ಷರಸ್ಥರು ಆಗಬೇಕಾಗಿಲ್ಲ. ಆದರೆ ಹೆಚ್ಚಿನ ಸಲ ಇಬ್ರು ಅಕ್ಷರಸ್ಥರಾಗಿದ್ದಾಗ, ಅದರಲ್ಲೂ ಪ್ರೀತಿಸಿದ ಅವರಿಬ್ಬರಿಗೂ ಒಳ್ಳೆಯ ಅಭಿರುಚಿ ಇದ್ದಾಗ, ಬೈ ಚಾನ್ಸ್ ಇಬ್ಬರ ಪೈಕಿ ಒಬ್ಬರು ಭಾವುಕರೋ, ಕವಿಗಳೋ, ಸಾಹಿತ್ಯಾಸಕ್ತರೋ ಆಗಿಬಿಟ್ಟಿದ್ರೆ ಮಾತ್ರ ಇಟ್ ಇಸ್ ಅ ವಂಡರ್ಫುಲ್ ಥಿಂಗ್ ಟು ಹ್ಯಾಪನ್. ಪ್ರತಿನಿತ್ಯ ಪುಂಖಾನುಪುಂಖವಾಗಿ ಪುಟಗಟ್ಟಲೆ, ರೀಮುಗಟ್ಟಲೆ ಪ್ರೇಮ ಪತ್ರಗಳು ಹುಟ್ಟುತ್ತವೆ, ಇಬ್ಬರ ಮಧ್ಯೆ ಸರಿದಾಡ್ತವೆ. ಯಾವತ್ತೋ ಒಂದು ದಿನ, 100 ವರ್ಷದ ನಂತರ ಕೂಡ ಒಬ್ಬರಾದರೂ ಕೂತು ಆ ಪತ್ರಗಳನ್ನು ತಿರುವಿ ಹಾಕಿದರೆ ಅವುಗಳನ್ನು ಬರೆದವರ ಪ್ರೀತಿ ಹೇಗಿತ್ತು, ಮನಸ್ಥಿತಿ ಹೇಗಿತ್ತು, ಮುಖ್ಯವಾಗಿ ಅವರ ಅಭಿರುಚಿ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿರೆ ನನ್ನ ಮನಸ್ಸು. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು ಅಂತ ಬರೆದ ನರಸಿಂಹಸ್ವಾಮಿಗಳ ಪದ್ಯದ ಸಾಲುಗಳನ್ನ ತನ್ನ ಪತ್ರದ ಮಡತೆಗಳಲ್ಲಿ ಹುದುಗಿಸಿಡುವ ಹುಡುಗನಿಗೆ ಅವತ್ತೇ ಮಧ್ಯಾಹ್ನ ಉತ್ತರ ಕೊಡುತ್ತಾಳೆ ಹುಡುಗಿ. ಎಂದೋ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಂದೋ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ, ಅದನ್ನೇ ನೆನೆಯುತ್ತಾ ನೀನು ಹಾಡಲು ನಾನು ಜೊತೆಗೂ ನುಡಿಸಿದೆ. ಬಾ ಹತ್ತಿರ ಬೆರಳು ಹಿಡಿದು ಮುಂದೆ ಸಾಗು ಸುಮ್ಮನೆ, ನಕ್ಕು ಬಿಡು ನೋಡುತ್ತಿದೆ ಲೋಕವೆಲ್ಲ ನಮ್ಮನೆ. ಹಾಗೆ ಹುಡುಗ ಬರೆದ ಪತ್ರಗಳು ಹುಡುಗಿಯ ನೋಟ್ಬುಕ್ಕಿನ ಹಾಳೆಗಳ ಮಧ್ಯೆ, ಎದೆಯ ಮಿದುವಿನ ಬೆವರ ಮಧ್ಯೆ, ಅಂಗೈಯ ಗೆರೆಯ ತೇವದ ನಡುವೆ ನಲುಗಿ ಹೋಗುತ್ತಿದ್ದರೆ, ಹುಡುಗನ ಜೀನ್ಸ್ ಪ್ಯಾಂಟಿನ ಕಿಸೆಯಲ್ಲಿ, ಕಪಾಟಿನ ಪುಸ್ತಕದ ಸಾಲಿನ ಮಧ್ಯೆ, ಟೇಬಲ್ ಡ್ರಾವರ್ನ ಮೂಲೆಯ ಸಿಗರೆಟ್ ಪ್ಯಾಕ್ಗಳ ಮಧ್ಯೆ ಹೊರಳುತ್ತಾ ಇರ್ತದೆ. ಅವಳು ಮತ್ತೆ ಮತ್ತೆ ಅವುಗಳನ್ನೆಲ್ಲ ಓದಿಕೊಳ್ತಾಳೆ. ಅವನಿಗೆ ಅವಳು ಬರೆದದ್ದೆಲ್ಲವೂ ಬಾಯಿಪಾಠ. ಪ್ರತಿ ಪ್ರೇಮವೂ ಒಂದು ಸುಂದರ ಗ್ರಂಥಕ್ಕೆ ಆಗುವಷ್ಟು ಪ್ರೇಮಪತ್ರ ಸೃಷ್ಟಿಸುತ್ತದೆ. ಎಚ್ಚರಿಕೆಯಿಂದ, ಜತನದಿಂದ ನಮ್ಮ ಮಕ್ಕಳೇನೋ ಎಂಬಂತೆ ಕಾಯ್ದಿಟ್ಟುಕೊಳ್ಳುವಂತಹ ಕನ್ಸರ್ನ್ ನಮಗಿರಬೇಕಷ್ಟೇ. ಮೊದಮೊದಲು ಪ್ರೇಮ ಪತ್ರಗಳು ನಮ್ಮ ನಿವೇದನೆಗಳಾಗಿರ್ತವೆ. ಪ್ರಿಯತಮೆ ಬಾ ನನ್ನ ಬಳಿಗೆ, ಪ್ರಿಯತಮೆ ಬಾ ನನ್ನ ಬಳಿಗೆ, ನೀ ಪ್ರಿಯತಮೆ ಬಾ ನನ್ನ ಬಳಿಗೆ, ನೀ ಪ್ರಿಯತಮೆ ಬಾ ನನ್ನ ಬಳಿಗೆ, ನೀ ಪ್ರಿಯತಮೆ ಬಾ ನನ್ನ ಬಳಿಗೆ. ಪ್ರೇಮ ನಿವೇದನೆಗಳು ಆನಂತರ ಹೊಗಳಿಕೆಗಳಾಗಿರ್ತವೆ. ಆಮೇಲೆ ನಮ್ಮ ಪರಿಚಯಗಳಾಗಿರ್ತವೆ. ನಮಗೆ ಏನು ಬೇಕು, ಎಂಥ ಗೆಳೆಯ ಬೇಕು, ಎಂಥ ಗೆಳತಿ ಬೇಕು, ನಮಗೆ ಏನಿಷ್ಟ ಏನಿಲ್ಲ, ನನಗೆ ಅಮ್ಮ ಅಂದ್ರೆ ಎಷ್ಟಿಷ್ಟ ಗೊತ್ತಾ, ನನ್ನ ಬದುಕಿನಲ್ಲಿ ಫಸ್ಟ್ ಮ್ಯಾನ್ ನೀನಲ್ಲ ಕಣೋ ಅಪ್ಪ ಎಂಬಂತಹ ಮಾತುಗಳು. ಆದರೆ ನಿಂಗೆ ಜೀವ ಕೊಡ್ತೀನಿ ಎಂಬಂತಹ ಲೈಫ್ ಟೈಮ್ ಪ್ರಾಮಿಸ್ಗಳು. ಇವತ್ತು ನೀಲಿ ಶರ್ಟ್ನಲ್ಲಿ ಎಷ್ಟು ಚಂದ ಕಾಣ್ತಿದ್ದೆ, ವೈ ಡಿಡ್ ಯು ಟಾಕ್ ಟು ದಟ್ ಬಿಚ್, ಅವಳನ್ನು ಕಂಡ್ರಾಗಲ್ಲ ನಂಗೆ ಎಂಬಂತಹ ಸಿಡಿಮಿಡಿ. ಆಮೇಲೆ ನಿಧಾನವಾಗಿ ಶುರುವಾಗುತ್ತೆ ಚೌಕಾಸ್. ಇವತ್ತು ಸಂಜೆ ಊರ ಹೊರಗಿನ ಕೆರೆಯಂಗಳದ ಕೋಮಲ ಗೋಪಾಲಸ್ವಾಮಿಯ ಗುಡಿಯಂಗಳದ ಮೆಟ್ಟಿಲ ಮೇಲೆ ಒಬ್ಳೆ ಸಿಕ್ತೀಯಾ? ನೀನು ಹಳದಿ ರೇಷ್ಮೆ ಸೀರೆ ಉಟ್ಟಿರಬೇಕು, ಕೆಂಡ ಸಂಪಿಗೆ ಇಟ್ಕೊಂಡು ಕಾಯ್ತಾ ಇರ್ತೀನಿ. ನಿನ್ ಜೊತೆಯಲ್ಲಿ ಮತ್ಯಾರೂ ಇರಲ್ಲ, ನಾನು ನನ್ನ ಪಲ್ಸರ್. ಕಣ್ಣನೇ ತಣಿಸುವ ಈ ಪಡುವಣ ಬಾನ್ ಬಣ್ಣಗಳು, ಮಣ್ಣನೇ ಹೊನ್ನಿನ ಹಣ್ಣಾಗಿಸುವಿ ಕಿರಣಗಳು, ಹಚ್ಚನೆ ಹಸುರಿಗೆ ಹಸೆಯಿಡುತ್ತಿರುವಿ ಖಗಗಾನ. ಚಿನ್ನ ನೀನಿಲ್ಲದೆ ಪಿಮ್ಮೆನ್ನುತ್ತಿದೆ ರಮ್ಯೋದ್ಯಾನ. ಅವನು ಪಲ್ಸರ್ಗೆ ಆತು ನಿಂತುಕೊಂಡು ಹಾಡು ಗುನುಗುತ್ತಾ ಸಿಗರೇಟಿನ ಕೊನೆಯ ಜುರಿಕೆ ಮುಗಿಸುವ ಹೊತ್ತಿಗೆ ಅರಿಶಿನ ಹಳದಿ ರೇಷ್ಮೆ ಸೀರೆಯ ನೆರಿಗೆ ಒದೆಯುತ್ತಾ ಬರುವ ಹುಡುಗಿಗೆ ಅಷ್ಟು ದೂರದಿಂದಲೇ ಹುಡುಗನ ಕೈಲಿರುವ ಕೆಂಡ ಸಂಪಿಗೆಯ ವಾಸನೆ. ಅಲ್ಲಿಂದ ಆರಂಭವಾಗುತ್ತೆ ನಿಮ್ಮಿಬ್ಬರ ಸುತ್ತಾಟ. ಭವಿತವ್ಯದ 79 ವರ್ಷಗಳ ಸುಂದರ ಬದುಕಿನ ಗ್ರೇಟ್ ಟ್ರಾವೆಲ್ ಆಫ್ ಲವ್. ಅದಕ್ಕೆ ಕೋಮಲ ಗೋಪಾಲಸ್ವಾಮಿಯ ಆಶೀರ್ವಾದ, ಜೊತೆಗೆ ನನ್ನ ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್ ಬಾಯ್ ರವಿ ಬೆಳಗೆರೆ. ಈ ಸುತ್ತಾಟಕ್ಕೆ, ಅಲದಾಟಕ್ಕೆ, ಸ್ವಾತಂತ್ರ್ಯಕ್ಕೆ, ಸ್ವೇಚ್ಛೆಗೆ, ಆನಂದಕ್ಕೆ ಅಂತ್ಯವೇ ಇರುವುದಿಲ್ಲ. ಊರು ಯಾವುದೇ ಇರಲಿ, ಹತ್ತಿರದಲ್ಲೇ ಒಂದು ಪಿಕ್ನಿಕ್ ಸ್ಪಾಟ್ ಇರುತ್ತೆ.
ಯಾವುದೋ ತೋಟ, ಒಂದು ಪುರಾತನ ದೇವಾಲಯ, ಡ್ಯಾಮ್ ಸೈಟ್, ಬೊಟಾನಿಕಲ್ ಗಾರ್ಡನ್, ಕಡಲ ತೀರ, ಕಾಫಿ ಎಸ್ಟೇಟ್, ಕಾಫಿ ಡೇ, ಹೀಗೆ ಜಸ್ಟ್ ಸುತ್ತಿ, ಟ್ರೆಕ್ ಮಾಡಿ, ಹೈಕ್ ಮಾಡಿ, ಮಳೆಯಲ್ಲಿ ನೆನೀರಿ, ಬಿಸಿಲಲ್ಲಿ ತೊಯ್ರಿ, ಬೀಸುಗಾಲಲ್ಲಿ ನಡೀರಿ, ಇಳಿಜಾರಲ್ಲಿ ಓಡಿ, ಏರಿಸಿರು ಬಿಡ್ತಾ ಹತ್ರಿ, ಜಸ್ಟ್ ಎಂಜಾಯ್. ಆದ್ರೆ ಫ್ರೆಂಡ್ಸ್, ನನಗಿಂತ ಚಿಕ್ಕವರು ಅಂತ ಹೇಳ್ತಿದ್ದೀನಿ, ಡೋಂಟ್ ಬಿ ಫಿಸಿಕಲ್, ಡೋಂಟ್ ಗೆಟ್ ಫಿಸಿಕಲ್ ಅಟ್ ಆಲ್. ಐ ಆಮ್ ಅಗೈನ್ ಅಂಡ್ ಅಗೈನ್ ಟೆಲಿಂಗ್ ಯು, ವಾರ್ನಿಂಗ್ ಯು, ಪ್ರೀತಿಯೇ ಬೇರೆ, ಕಾಮವೇ ಬೇರೆ. ನಿಜ, ಪ್ರೀತಿ ಅನ್ನೋದು ಕಾಮಕ್ಕೆ ಬುನಾದಿ. ಕಾಮದೆಡೆಗೆ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತಹ ಹೂದೋಟ. ಆ ತೋಟದಲ್ಲಿ ನಿಮಗೆ ಕೇವಲ ನಿರಭ್ರವಾದ, ಪ್ರಾಂಜಲವಾದ, ಅಮಾಯಕವಾದ, ನಿಷ್ಕಲ್ಮಶವಾದ 1000 ಸುಸಂಸ್ಕೃತ ಆಸೆಗಳ ಪ್ರೀತಿ ಕಾಣಿಸಬೇಕು. ಆ ಹುಡುಗಿ ತನ್ನ ಪಾಡಿಗೆ ತಾನು ಹಾಡಿಕೊಳ್ಳಲಿ. ಉಮೇದಿನ ಯೌವನವ ಅದದೇನಾದೆ ಬದಲಿ ಭಾವಕ್ಕೆ ಭಾಷೆಯ, ಬದಲಿ ಭಾವಕ್ಕೆ ಭಾಷೆಯ. ತಿದ್ದಿ ತೀಡಿ ಬೆಟ್ಟವಾನೆತ್ತರಕ್ಕೆ ಏರಿದ್ದು ಹೇಗೆ ಹೇಳಕ್ಕ, ಹೇಗೆ ಇಬ್ಬರು ಭೇಟಿಯಾದಾಗ ಕೈ ಹಿಡಿದು ಸುತ್ತಾಡಿ, ಪಿಸು ಮಾತಾಡಿ, ಕನಸು ಕಾಣಿ, ತುಂಟಾಟ ಇರಲಿ. ಐ ನೋ, ವೆನ್ ಎ ಬಾಯ್ ಅಂಡ್ ಎ ಗರ್ಲ್ ಮೀಟ್, ದೇ ಡೋಂಟ್ ಮೀಟ್ ಟು ಪ್ರೇ. ಆದರೆ ಮೀಟಿಂಗ್ ಶುಡ್ ನಾಟ್ ಎಂಡ್ ಇನ್ ಡಿಸಾಸ್ಟರ್. ಭೇಟಿ ಅನಾಹುತಕ್ಕೆ ಕಾರಣವಾಗಬಾರದು. 18 ವರ್ಷ ತನ್ನ ಕಾಣದ ಇನಿಯನಿಗಾಗಿ ಚಿನ್ನದ ಅಲಮಾರಿನಲ್ಲಿ ಮುಚ್ಚಿಟ್ಟ ಅನರ್ಘ್ಯ ವಸ್ತುವನ್ನ ಎಲ್ಲೋ ಪೊದೆಯ ಹಿಂದೆ, ಯಾವುದೋ ಹೋಟೆಲ್ನಲ್ಲಿ, ಅನಾಮಧೇಯ ಅಪಾರ್ಟ್ಮೆಂಟ್ನಲ್ಲಿ ಗಂಡನಲ್ಲದ ಗಂಡಸಿಗೆ ಅರ್ಪಿಸಿ ಬಿಡಬಾರದು. ಅದಕ್ಕೊಂದು ಗೌರವ ಇದೆ, ಸ್ಯಾಂಕ್ಟಿಟಿ ಇದೆ, ಪಾವಿತ್ರ್ಯವಿದೆ. ಇಷ್ಟಕ್ಕೂ ಅವಸರ ಯಾಕೆ ಡಿಯರ್? ಇಂದಲ್ಲ ನಾಳೆ ಅದು ಖಂಡಿತ ಸಂಭವಿಸುತ್ತೆ, ಮಂಗಳವಾದ್ಯಗಳೊಂದಿಗೆ. ನೀವು ಅವನ ಕೈ ಹಿಡಿಯುವ ದಿನ ಬರುತ್ತೆ ಅಲ್ವಾ? ಆ ಸಾಕ್ಷಾತ್ಕಾರ ಆಗೋ ತನಕ ಹ್ಯಾವ್ ಪೇಷನ್ಸ್. ಅದು ನಿಮಗೆ ಒಂದು ಖುಷಿ ಕೊಡುತ್ತೆ, ನಿಮ್ಮ ಒಲವಿಗೆ ಒಂದು ಸ್ಟ್ರೆಂಗ್ತ್ ತಂದು ಕೊಡುತ್ತೆ. ಅದಕ್ಕೋಸ್ಕರ ನಿಮ್ಮ ಹುಡುಗ ಹಠ ಮಾಡ್ತಾನ? ಮಾಡ್ಲಿ, ಕನ್ವಿನ್ಸ್ ಹಿಮ್, ಮಾತು ಮರ್ಸಿ, ಆ ಜಾಗದಿಂದ ಹೊರಡಿ, ಜಾಯಿನ್ ಎ ಗ್ರೂಪ್. ಯು ಮಸ್ಟ್ ನೋ ವೇರ್ ಟು ಸ್ಟಾಪ್. ನಹಿ ಅಭಿನಹಿ. ಹೀಗೆ ಮನಸ್ಸಿಗೆ, ಆವೇಶಕ್ಕೆ ಬ್ರೇಕ್ ಹಾಕಿಕೊಂಡ ಹುಡುಗರು ಹುಡುಗಿರು ಮುಂದೆ ನಿಜಕ್ಕೂ ಹ್ಯಾಪಿ ಕಪಲ್ ಆಗಿ ಬದುಕಿರೋದನ್ನ ನಾನು ನೋಡಿದ್ದೀನಿ. ಅಫ್ಕೋರ್ಸ್ ಪರ್ಸನಲ್ ಲೈಫ್ ಅಲ್ಲಿ ನಾವು ಹ್ಯಾಪಿ ಕಪಲ್ ಆಗಿ ಜೀವಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಬಿಲೀವ್ ಮೀ, 7 ವರ್ಷ 7 ಇಯರ್ಸ್ ನನ್ನ ಗರ್ಲ್ ಫ್ರೆಂಡ್ ನ ನಾನು ಬಲಗೈಲಿ ಮುಟ್ಲೂ ಇಲ್ಲ. ಎಷ್ಟಾದ್ರೂ ಹೆಂಡತಿ ಆಗೋಳಲ್ವಾ ಅನ್ನೋ ಕಾನ್ಫಿಡೆನ್ಸ್. ದಟ್ ವಾಸ್ ರಿಯಲಿ ವೆರಿ ವೆರಿ ಹೆಲ್ದಿ. ನಿಮಗೊಂದು ಮುಖ್ಯವಾದ ಸಂಗತಿ ಹೇಳಬೇಕು. ಪ್ರೀತಿಯಲ್ಲಿ, ಪ್ರೇಮದಲ್ಲಿ ಆಗಾಗ ತಪ್ಪದೆ ಕಾಣಿಸಿಕೊಳ್ಳೋ ಆ ದುಶ್ಮನ್ನ ಹೆಸರು ಮುನಿಸು. ಮುನಿಸುಗಳಲ್ಲಿ ನಾನಾ ವೆರೈಟಿಗಳಿರ್ತವೆ. ಹುಸಿ ಮುನಿಸಿರುತ್ತೆ, ಆಟೋಮ್ಯಾಟಿಕಲಿ ಸರಿ ಹೋಗುವಂತ ಮುನಿಸು, ಜಸ್ಟ್ ಡೋಂಟ್ ಬಾದರ್. ಆದರೆ ಕೆಲವು ಸಲ ತೀರಾ ಗಂಭೀರವಾದ ಮುನಿಸು ತಲೆ ಎತ್ತಿ ಬಿಡುತ್ತೆ. ಅಂಥ ಮುನಿಸು ಕೂಡ ಅಪರೂಪ ಏನಲ್ಲ. ನಿಮಗೆ ಗೊತ್ತಿರಲಿ, ಏನೇ ಪ್ರೀತಿಸ್ತೀವಿ, ಜೀವಕ್ಕೆ ಜೀವ ಅಂದ್ಕೊಂಡ್ರೂ ಕೂಡ ನೀವು ಬೆಳೆದಿರೋ ವಾತಾವರಣವೇ ಬೇರೆ, ಅವನ ಮನೆ, ಅವನ ಹಿನ್ನೆಲೆ, ಅವನ ಸ್ವಭಾವ, ಅವನ ಸಂಸ್ಕಾರವೇ ಬೇರೆ. ಹೀಗಾಗಿ ಒಂದು ವಿಷಯದ ಬಗ್ಗೆ ಪಾಯಿಂಟ್ ಆಫ್ ಡಿಫರೆನ್ಸ್ ಬಂದುಬಿಡುತ್ತೆ. ಮುಂದ್ಯಾವತ್ತೋ ನೋಡಿದಾಗ, ಅಯ್ಯೋ ಎಷ್ಟು ಸಿಲ್ಲಿಯಾದ ವಿಷಯ ಅಲ್ವಾ, ಎಷ್ಟು ಸಿಲ್ಲಿಯಾದ ಮುನ್ಸಲ್ವಾ ಅಂತ ಅನ್ಸುತ್ತೆ. ಆದರೆ ಆ ಕ್ಷಣದ ಮಟ್ಟಿಗೆ ಅದು ತುಂಬಾ ಗಂಭೀರವಾದ, ನಿಮ್ಮ ನಡುವಿನ ಅತ್ಯಂತ ಮಧುರವಾದ ಬಾಂಧವ್ಯವನ್ನೇ ಕೊಂದು ಬಿಡಬಹುದಾದಂತಹ ಮುನಿಸಾಗಿರುತ್ತೆ. ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಯಾವ ಮುನಿಸನ್ನು ತೀರಾ ಅಷ್ಟು ಗಂಭೀರವಾಗಿ ತಗೋಬೇಡಿ. ಹಾಗಂತ ಮುನಿಸನ್ನ ತಾನೇ ಸರಿ ಹೋಗುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಮುನಿಸನ್ನ ಸರಿಪಡಿಸಿಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಅದ್ಭುತವಾದ ಔಷಧಿ ಇದೆ. ಮುನಿಸನ್ನ ಒಂದು ಟೇಬಲ್ ಮೇಲಿಟ್ಟು ಅದಕ್ಕೆ ಸಂಬಂಧವೇ ಇಲ್ಲದಂತೆ ಇಬ್ರು ಅದರಿಂದ ದೂರವಾಗಿ ನಿಂತು ಅದರ ಕಡೆಗೆ ನೋಡಿ.
ಈ ಮುನಿಸು ಎಲ್ಲಿಂದ ಹುಟ್ಟಿತು, ಇದರ ಆರಿಜಿನ್ ಯಾವುದು, ಇದಕ್ಕೆ ಕಾರಣ ಯಾರು ಅನ್ನೋದಕ್ಕಿಂತ ಕಾರಣ ಏನು ಅನ್ನೋದನ್ನ ಯೋಚಿಸಿ. ನಿಧಾನವಾಗಿ ನಿಮಗೆ ಅದರ ಪರಿಹಾರ ಗೋಚರಿಸೋಕೆ ಶುರುವಾಗುತ್ತೆ. ಯಾವ ಮುನಿಸನ್ನು ಅವತ್ತೇ ಆ ಕ್ಷಣಕ್ಕೆ ಬಗೆಹರಿಸ್ಕೋತೀವಿ ಅಂತ ಹಠಕ್ಕೆ ಬೀಳ್ಬೇಡಿ, ಅದು ಗಾಯವನ್ನ ದೊಡ್ಡದು ಮಾಡುತ್ತೆ. ಹಾಗೇನೆ ಯಾವ ಮುನಿಸನ್ನು ತುಂಬಾ ದಿನ ಹಾಗೆ ಬಿಟ್ಟು ಬಿಡಬೇಡಿ, ಅದು ಹಳೆ ನೋವಾಗಿ ವಾಸಿಯಾಗದ ರೋಗವಾಗಿ ಉಳಿದು ಬಿಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನಾನು ಮದುವೆ ಆಗಿ ಸುಮಾರು 33 ವರ್ಷ ಆದವು. ನಮ್ಮ ಮಧ್ಯೆ ಮುನಿಸು ಬಂದಿಲ್ಲ ಅಂತಲ್ಲ, ಆದರೆ ಯಾವತ್ತೂ ನಾವು ಅರ್ಧ ಗಂಟೆಗಿಂತ ಹೆಚ್ಚೊತ್ತು ಮಾತು ಬಿಟ್ಟಿಲ್ಲ. ದಟ್ ಈಸ್ ದ ಸೀಕ್ರೆಟ್ ಆಫ್ ಕಿಲ್ಲಿಂಗ್ ದಿ ಮುನಿಸು. ಸಾಮಾನ್ಯವಾಗಿ ಒಂದು ಮುನಿಸು ಸಾಯಬೇಕು ಅಂದ್ರೆ ಇಬ್ಬರಲ್ಲಿ ಒಬ್ರು ಇನ್ನೊಬ್ಬರನ್ನ ಕ್ಷಮಿಸಬೇಕು. ಕ್ಷಮಿಸೋದು ಅಂದ್ರೆ ನಾವೇನೋ ಜೀಸಸ್ ಕ್ರೈಸ್ಟ್ ತರ ಅಥವಾ ಮದರ್ ಥೆರೇಸಾ ತರ ಆಗ್ಬಿಡ್ಬೇಕು ಅಂತ ಅಲ್ಲ. ಸ್ಮಾಲ್ ಲಿಟಲ್ ಮಿಸ್ಟೇಕ್ಸ್ಗೆ ಸ್ಮಾಲ್ ಲಿಟಲ್ ಎಕ್ಸ್ಕ್ಯೂಸಸ್. ತಪ್ಪು ಮಾಡಿದೀನಿ ಅಂತ ಅವ್ರಿಗೂ ಗೊತ್ತಾಗಬೇಕು, ಕ್ಷಮಿಸಿದೀನಿ ಅನ್ನೋದು ಇವರಿಗೆ ತುಂಬಾ ಹೊತ್ತು ನೆನಪಿರಬಾರದು. ಅದೊಂಥರ ರಸ್ತೆ ಬದಲಿ ಪಾನಿಪುರಿ ತಿಂದ ಹಾಗೆ. ಮನೆಗೆ ಬಂದು ಒಳ್ಳೆ ಊಟ ಮಾಡಿದ್ಮೇಲೆ ಪಾನಿಪುರಿ ಮರ್ತು ಹೋಗುತ್ತೆ ಅಲ್ವಾ? ಹಾಗೆ ಒಂದು ಚಂದನೆಯ, ಮುದ್ದಾದ, ಪರಿಪೂರ್ಣ, ಅರ್ಥಪೂರ್ಣ ಮತ್ತು ಸಾಲಿಡ್ ಆದ ಪ್ರೀತಿಯನ್ನ, 100 ವರ್ಷಗಳ ಅನುಬಂಧವನ್ನ ಒಂದೇ ಒಂದು ಕ್ಷಣದಲ್ಲಿ ಕೊಂದು ಬಿಡಬಹುದಾದ 4 ಅಕ್ಷರಗಳ ಅಸಹ್ಯಕರ ವಸ್ತುವಿನ ಹೆಸರು ಅನುಮಾನ. ಅನುಮಾನ, ದಿ ಡೌಟ್. ಇದು ಇಂಥದ್ದೇ ಕಾರಣಕ್ಕೆ, ಇಂಥದ್ದೇ ಸಂದರ್ಭದಲ್ಲಿ, ಇಂಥದ್ದೇ ವ್ಯಕ್ತಿಗಳಲ್ಲಿ, ಇಂಥದ್ದೇ ವಯಸ್ಸಿನಲ್ಲಿ ಹುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಔಷಧಿಗಳಿವೆ ಅಂತಾನೂ ಇಲ್ಲ. ಆಫ್ಕೋರ್ಸ್ ಕೆಲವು ಔಷಧಿಗಳಿವೆ. ಐ ಕ್ಯಾನ್ ಟೆಲ್ ಯು ಇನ್ ಪ್ರೈವೇಟ್. ಸಾಮಾನ್ಯವಾಗಿ ಪ್ರೇಮಿಗಳ ಮಧ್ಯೆ ಆರಂಭದ ದಿನಗಳಲ್ಲಿ ಹುಡುಗಿ ತನ್ನ ಜೊತೆಗಲ್ಲದೆ ಬೇರೆ ಯಾರೊಂದಿಗಾದರೂ ಕೊಂಚ ಹೆಚ್ಚು ಆತ್ಮೀಯವಾಗಿ ವರ್ತಿಸಿದ್ರೆ, ಅವರ ಜೊತೆ ಬೈಕ್ನಲ್ಲಿ ಹೋದ್ರೆ ಅಥವಾ ಅವರ ಜೊತೆ ಕಾಫಿಗೆ ಹೋದ್ರೆ, ಅವಳ ಬರ್ತ್ ಡೇಗೆ ಇನ್ಯಾರೋ ಗಿಫ್ಟ್ ಕಳಿಸಿದ್ರೆ, ಅವಳಿಗೆ SMS ಕಳಿಸಿದ್ರೆ ಅನುಮಾನ ಹುಟ್ಟುತ್ತೆ. ಅದು ಅನುಮಾನ ಅಲ್ಲ, ಪಾಸಿಟಿವ್ನೆಸ್. ದಟ್ಸ್ ಓಕೆ. ಪ್ರೀತಿಸಿದವರಿಗೆ ಪಾಸಿಟಿವ್ನೆಸ್ ಇರೋದು ಸಹಜ, ಆದ್ರೆ ಅದಕ್ಕೊಂದು ಲಿಮಿಟ್ ಇದೆ. ಅದು ಮೀರಿದ್ರೆ ಅದನ್ನ ಅನುಮಾನ ಅಂತೀವಿ. ನೀನು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಬೆಡ್ಗೆ ಬೀಳೋ ತನಕ ಏನು ಮಾಡದೆ ಮತ್ತು ಅದನ್ನ ನನ್ನ ಕಣ್ಣೆದುರಿಗೆ ಮಾಡು ಅಂತ ಕೇಳೋದಿದೆಯಲ್ಲ, ಅದು ಅನುಮಾನ. ಪ್ರೀತಿಸಿದ ತಕ್ಷಣ ನಿನ್ನ ಮೊದಲಿನ ಫ್ರೆಂಡ್ಸ್ ಗ್ರೂಪ್ನಿಂದ ಹೊರಗಡೆ ಬಾ, ಪೂರ್ತಿ ಡಿಸ್ಕನೆಕ್ಟ್ ಆಗ್ಬಿಡು ಅನ್ನೋದು ಇಟ್ಸ್ ವೆರಿ ವೆರಿ ಬ್ಯಾಡ್. ಪ್ರೀತಿ ಅನ್ನೋದು ಬಂಧನ ನಿಜ, ಆದ್ರೆ ಅದು ಅಲುಗಾಡೋಕೆ ಆಗದಂಥ ಸರಪಳಿ ಅಲ್ಲ. ನಮ್ಮನ್ನ ಯಾರೋ ಯಾವಾಗ್ಲೂ ವಾಚ್ ಮಾಡ್ತಾ ಇದ್ದಾರೆ ಅನ್ನೋ ಭಯ ಹುಟ್ಟಿಸೋ ಭಾವನೆ ಇದೆಯಲ್ಲ, ದಟ್ಸ್ ವೆರಿ ಬ್ಯಾಡ್. ಪ್ರೀತಿಸಿದ ತಕ್ಷಣ ನಾನು ನಿನ್ನ ಗುಲಾಮಳಲ್ಲ, ಸ್ಲೇವ್ ಅಲ್ಲ. ಓನ್ಲಿ 2 ಇಂಡಿಪೆಂಡೆಂಟ್ ಸೌಲ್ಸ್ ಕ್ಯಾನ್ ಲವ್ ಅಂಡ್ ಲಿವ್. ನಿಮಗೆ ನಿಮ್ಮ ಹುಡುಗಿ ಬಗ್ಗೆ ಅನುಮಾನ ಬಂದ್ರೆ ಅದನ್ನ ತಕ್ಷಣ ಸೂಕ್ಷ್ಮವಾಗಿ ಹೇಳ್ಬಿಡಿ. ಅದು ಅನುಮಾನ ಆಗಿರ್ಲಿಕ್ಕಿಲ್ಲ, ನಿಮ್ಮ ಅಸಹನೆ ಆಗಿರ್ಬೋದು. ಏ ಹುಡುಗಿ, ನಿನಗಾದ್ರೂ ಅಷ್ಟೇ. ನಿನ್ನ ಹುಡುಗ ನಿನ್ನ ಬೆಸ್ಟ್ ಫ್ರೆಂಡ್ನ ಕೊಂಚ ಅತಿಯಾಗಿ ಹೊಗಳಿದ್ರೆ, ಮಾತಾಡಿದ್ರೆ, ನಿನ್ನ ತಂಗಿ ಒಂದು ಗಿಫ್ಟ್ ತಂದು ಕೊಟ್ರೆ ಅಸಹನೆ ಆಗ್ಬೋದು. ನಿನ್ನ ಅಸಹನೆಯನ್ನ ವ್ಯಕ್ತಪಡಿಸ್ಬಿಡು. ಅದನ್ನ ಅನುಮಾನದ ಮೋಡವನ್ನಾಗಿ ಇಬ್ರು ಮಾಡ್ಕೋಬೇಡಿ. ಚೆನ್ನಾಗಿ ನೆನಪಿರ್ಲಿ, ಅನುಮಾನದ ಹುತ್ತ ಹೆಬ್ಬೆರಳ ಗಾತ್ರದಲ್ಲಿ ಹುಟ್ಟಿ ಎದೆಯ ತನಕ ಬೆಳೆಯುತ್ತೆ. ಬಗೀತಾ ಹೋದ್ರೆ ಸಿಗೋದು ಕೆಲಸಕ್ಕೆ ಬಾರದ ಗೆದ್ದಲು. ಅದರಿಂದ ಬದುಕು ಹಾಳು ಮಾಡ್ಕೋಬೇಡಿ. ಅನುಮಾನಕ್ಕೆ ಅವಕಾಶ ಕೊಡದ ಹಾಗೆ ಬದುಕು. ತಮಾಷೆ ಅಂದ್ರೆ ಅನುಮಾನ ಪಡೋರು ಯಾರು ಗೊತ್ತೇ? ತಮ್ಮ ಬದುಕಿನ ಬಗ್ಗೆ ಭದ್ರತೆ ಇಲ್ಲದಂಥವರು, ಬ್ರೋಕನ್ ಫ್ಯಾಮಿಲೀಸ್ ಇಂದ ಬಂದಂಥವರು, ಹಿಂದೊಮ್ಮೆ ಮೋಸ ಹೋದವರು, ಕುಡ್ತ ಅಥವಾ ಡ್ರಗ್ಸ್ ನಂಥ ವ್ಯಸನ ಇರೋರು, ಕ್ರೈಮ್ನಲ್ಲಿ ಆಸಕ್ತಿ ಇರೋರು. ಅಂಥವರನ್ನ ಪ್ರೀತಿಸೋ ಗೋಜಿಗೆ ಹೋಗ್ಲೇಬೇಡಿ. ಇಷ್ಟಾಗಿ ಒಬ್ಬ ಹುಡುಗ ಕೊಂಚ ದಾರಿ ತಪ್ಪಿದವನು, ಎ ಸ್ಮಾಲ್ ಟೈಮ್ ಕ್ರಿಮಿನಲ್. ಸ್ವಲ್ಪ ಸುಳ್ಳು ಹೇಳ್ತಾನೆ, ಮನೆ ಕಡೆ ಜವಾಬ್ದಾರಿ ಇಲ್ಲ. ಅವನೇನಾದ್ರೂ ಓದಿದಾನಾ? ಇಲ್ಲ. ಮುಂದೇನಾದ್ರೂ ದುಡಿತಾನಾ? ಜಸ್ಟ್ ವೈಟ್. ಒಮ್ಮೆ ಅವನ ಪ್ರಾಮಾಣಿಕತೆನ ಪರೀಕ್ಷಿಸಿ. ಇಫ್ ಹಿ ಇಸ್ ಟೂ ಮಚ್ ಇನ್ ಟು ಕ್ರೈಮ್, ಅವನನ್ನ ಬಿಟ್ಬಿಡಿ.
ಒಂದು ಗುಡ್ ಲಕ್ ಹೇಳಿ ವಿಶ್ ಮಾಡಿ ನಿಮ್ಮ ಹಾದಿ ನೀವು ಹಿಡ್ಕೊಂಡು ನಡೆದ್ಬಿಡಿ. ಡಿಸ್ಕರೇಜ್ ಮಾಡ್ತೀನಿ ಅಂದ್ಕೋಬೇಡಿ. ಸರಿ ಹೋಗೋ ಹುಡುಗರನ್ನು ನಾನು ನೋಡಿದ್ದೀನಿ, ಆದರೆ ಅವರ ಸಂಖ್ಯೆ ತುಂಬಾ ಕಡಿಮೆ. ಸರಿ ಮಾಡ್ತೀನಿ ಅಂತ ಹೊರಡೋ ನಿಮ್ಮ ಭಾವನೆ ನನಗೆ ಅರ್ಥವಾಗುತ್ತೆ. ಅದು ಮಾತೃಭಾವ. ಆದರೆ ಅದಕ್ಕೆ ನೀವು ಪಡಬೇಕಾದ ಕಷ್ಟ, ನೀವು ಕೊಡೋ ಕಂದಾಯ ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತು. ಐ ಆಮ್ ಎಕ್ಸ್ಪೀರಿಯನ್ಸ್ಡ್. ಅನೇಕ ಹುಡುಗಿಯರು ಜೀವನ ಹಾಳು ಮಾಡಿಕೊಂಡಿರೋದು ನಾನು ನೋಡಿದ್ದೀನಿ. ಡೋಂಟ್ ಬಿ ಆಫ್ಟರ್ ಕ್ರಿಮಿನಲ್ಸ್. ವೆಲ್, ಇಷ್ಟಾದ ಮೇಲೆ ಪ್ರೀತಿ ಅನ್ನೋ ಸುಮಧುರ ಸುಂದರ ಸ್ವಪ್ನದ ಮಧ್ಯೆ ಧುತ್ತಂತ ಪ್ರತ್ಯಕ್ಷರಾಗುವವರೇ ಅಪ್ಪ ಮತ್ತು ಅಮ್ಮ. ಹೌ ಡು ಯು ಹ್ಯಾಂಡಲ್ ದೆಮ್? ನೀವಿಬ್ರು ಪರಸ್ಪರ ಪರಿಚಯವಾಗಿ 2.5 ವರ್ಷಗಳಾಗಿವೆ. ಆದರೆ ನಿಮ್ಮಿಬ್ಬರನ್ನು ಅವರು ಪ್ರಪಂಚಕ್ಕೆ ತಂದು 22.5 ವರ್ಷಗಳಾಗಿವೆ. ಅವಳು ಅಪ್ಪನ ಅತ್ಯಂತ ಪ್ರೀತಿಯ ಮಗಳು, ಅವನು ಅಮ್ಮನ ಜಿಗರ್ ಕಾ ತುಕಡ. ನಿಮ್ಮ ಬಗ್ಗೆ ಅವರಿಗೆ 1000 ಕನಸು. ಮನೆಗೆ ಸೊಸೆ ಬರ್ತಾಳೆ ಅಂದ್ರೆ ಯಾರಿಗೆ ಬೇಡ? ಮಗಳಿಗೆ ಗಂಡು ಸಿಗ್ತಾನೆ ಅಂದ್ರೆ ಯಾವ ತಂದೆ ಸಂತೋಷ ಪಡೋದಿಲ್ಲ. ಆದ್ರೆ ವೆನ್ ದೇ ಆರ್ ಇನ್ ಲವ್, ನೋ. ಅದು ಯಾಕೆ ಸಿಟ್ಟಾಗ್ತಾರೋ ಏನೋ. ತಂದೆ ತಾಯಿ ತಮ್ಮ ಮಕ್ಕಳು ಪ್ರೀತಿಸಿದ್ರೆ ತಕ್ಷಣ ಸಿಟ್ಟಾಗ್ತಾರೆ. ಲವ್ ಮ್ಯಾರೇಜ್ ಮಾಡ್ಕೊಂಡಿರೋ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಸಿಟ್ಟಾಗ್ತಾರೆ. ಅದರಲ್ಲೂ ಬೇರೆ ಜಾತಿಯ ಪ್ರೇಮವ ದಗ 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 ಉರಿದು ಹೋಗ್ತಾರೆ. ಬಲಿಷ್ಠರಾದ್ರೆ ಕೊಂದೇ ಹಾಕ್ತೀವಿ ಅಂತಾರೆ. ಆ ಶಕ್ತಿ ಇಲ್ಲದೆ ಇದ್ರೆ ವಿಷ ತಗೋತೀವಿ ಅಂತಾರೆ. ಒಬ್ಬರಲ್ಲ 10 ಜನರಿಂದ ಹೇಳಿಸ್ತಾರೆ, ಹೆದರಿಸ್ತಾರೆ, ಮನ ಒಲಿಸ್ತಾರೆ. ಅದೆಲ್ಲ ಸರಿಯೇ. ಅವರು ಮಾಡೋದು ತಪ್ಪೂ ಅಲ್ಲ, ನಿಷಿದ್ಧವೂ ಅಲ್ಲ. ಆದರೆ ಪ್ರೇಮಿಗಳೇ, ನಿಮ್ಮ ಪ್ರೇಮ ನಿಜವಾದ್ದೇ ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತ್ಕೋಬೇಕು. ತಂದೆ ತಾಯಿಗಳನ್ನ ವಿರೋಧಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಬ್ಬ ತಂದೆ. ನನ್ನ ಮಕ್ಕಳು ಪ್ರೀತಿಸಿ ಮದುವೆ ಆಗಿದ್ದಾರೆ, ಇಂಟರ್ ಕ್ಯಾಸ್ಟ್ ವಿವಾಹಗಳನ್ನೇ ಆಗಿದ್ದಾರೆ. ಆದರೆ ನನ್ನದು ಒಂದೇ ವಿನಂತಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತವರು, ಸಾಕಿದವರು, ನಿಮ್ಮ ಬಗ್ಗೆ 1000 ಕನಸು ಕಂಡವರು. ಅವರನ್ನ ತುಂಬಾ ಹರ್ಟ್ ಮಾಡಬೇಡಿ. ಎಷ್ಟು ಕಡಿಮೆಯೋ ಅಷ್ಟು ಕಡಿಮೆ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಹರ್ಟ್ ಮಾಡಿ. ನೀವು ಮದುವೆ ಆಗಿ, ಮದುವೆ ಆದ ಮೇಲೆ ಅವರ ಆಶೀರ್ವಾದ ಪಡೆಯೋದಕ್ಕೆ ಪ್ರಯತ್ನ ಮಾಡಿ. ನೀವು ಚೆನ್ನಾಗಿದ್ದೀರಿ ಅಂತ ತಿಳಿಸಿ. ಮೊದಲು ಅಮ್ಮ ಕ್ಷಮಿಸ್ತಾಳೆ, ಆಮೇಲೆ ಅಪ್ಪ ಕರಗ್ತಾನೆ. ನಿಮ್ಮ ಪ್ರೀತಿಯ ಫಲವಾಗಿ ನಿಮ್ಮ ಮಗು ಬರುತ್ತಲ್ಲ, ಆ ಹೊತ್ತಿಗೆ 2 ಕಡೆಯವರು ಬಂದು ನಿಮ್ಮನ್ನ ಹರಿಸ್ತಾರೆ, ಪ್ರೀತಿಸ್ತಾರೆ. ಈ ಹಂತದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಡುಗಿಯ ಅಪ್ಪ ಮುಂಚೆ ಕೊಂಚ ರೂಢಾಗಿ ಮಾತಾಡಿರ್ಬೋದು, ಅಥವಾ ಹುಡುಗನ ತಾಯಿ ಒರಟಾಗಿ ಪ್ರತಿಕ್ರಿಯೆ ಕೊಟ್ಟಿರಬಹುದು. ಅದು ಆ ಕ್ಷಣದ ಪ್ರತಿಕ್ರಿಯೆ, ಅವರ ಹಕ್ಕು ಕೂಡ. ಡೋಂಟ್ ಟೇಕ್ ಇಟ್ ಪರ್ಸನಲಿ. ಬೈಗಳನ್ನು ಕೂಡ ಆಶೀರ್ವಾದ ಅಂದ್ಕೊಳ್ಳಿ, ಮನಸ್ಸಲ್ಲಿಟ್ಕೋಬೇಡಿ. ಜಸ್ಟ್ ಸುಮ್ಮನಿದ್ದು ಬಿಡಿ. ದಟ್ ವಿಲ್ ಹೆಲ್ಪ್ ಯು. ಒಳ್ಳೆಯ ಮಾತಾಡ್ಲಿಕ್ಕೆ ನಾನಿದ್ದೀನಲ್ವಾ, ದಿ ಗಾಡ್ ಫಾದರ್ ಬೆಳಗೆರೆ, ರವಿ ಬೆಳಗೆರೆ. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು. 2 ಕಡೆ ಒಪ್ಕೋತಾರೋ ಇಲ್ವೋ, ಆಗೋ ಮದುವೆ ಆಗ್ಬಿಡೋಣ. 10 ಜನ ಫ್ರೆಂಡ್ಸ್ ಸಾಕು. ಒಂದು ಗುಡಿಯಲ್ಲಿ ಹಾರ ಎಕ್ಸ್ಚೇಂಜ್ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಬಿಡೋಣ. ಕೊರಳಲ್ಲಿ ನೀನ್ ಕಟ್ಟಿದ ಹಳದಿ ದಾರವಿರುತ್ತೆ. ನಾಳೆ 2 ಕಡೆಯವರು ಒಪ್ಪದ ಮೇಲೆ, ನಾವಿಬ್ರು ಸೆಟ್ಲ್ ಆದ್ಮೇಲೆ, ಈಗಾಗ್ಲೇ ನಮ್ಮ ಮದುವೆ ಆಗಿದೆ ಅಂತ ಎಲ್ರಿಗೂ ಹೇಳ್ಬಿಡೋಣ ಅಂತ ಅಂದ್ಕೊಂಡ್ಬಿಡೋದಿದೆಯಲ್ಲ, ಅದು ತುಂಬಾ ಮೂರ್ಖತನ.
ಆ ಮೂರ್ಖ ನಿರ್ಧಾರ ಮಾಡಬೇಡಿ. ಧಾರ್ಮಿಕವಾಗಿ, ವಿಧಿವತ್ತಾಗಿ, ವಿದ್ಯುಕ್ತವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಯಹೂದಿ, ಸಿಖ್ ಅಥವಾ ಇನ್ಯಾವುದೇ ಧಾರ್ಮಿಕ ರೀತಿಯ ಆದ ಮದುವೆಗಳ ಹೊರತಾಗಿ ಅಥವಾ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ರೀತಿಯ ಆದ ಮದುವೆಯ ಹೊರತಾಗಿ ಉಳಿದ ಯಾವ ಮದುವೆ ಕೂಡ ಅದಕ್ಕೆ ಮಾನ್ಯತೆ ಸಿಗೋದಿಲ್ಲ. ನೀನೇ ನನ್ನ ಗಂಡ ಅಂತ ನೀವು ಒಪ್ಪಿರಬಹುದು, ಇವಳೇ ನನ್ನ ಹೆಂಡತಿ ಅಂತ ಅವನೂ ಅಂದಿರಬಹುದು, ಆದರೆ ಇವರಿಬ್ರು ಗಂಡ ಹೆಂಡತಿ ಅಂತ ಸಮಾಜ ಅನ್ಬೇಕು. ಈ ಮಾತು ನೆನಪಿರ್ಲಿ ಮೈ ಡಿಯರ್ ಫ್ರೆಂಡ್ಸ್, ನೆನಪಿರ್ಲಿ. ನನಗ್ ಗೊತ್ತು, ಪ್ರೀತಿ ಅನ್ನೋದು ಶುದ್ಧ ಕೋತಿ. ಅಲ್ಲೊಂದು ಕನ್ನಡಿ ಇದೆ ಅಂತ ಗೊತ್ತಾದ ಕೂಡಲೇ ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳಕ್ಕೆ ತವಕಿಸುತ್ತೆ. ಆ ಕನ್ನಡಿಯ ಹೆಸರೇ ಕ್ಯಾಮರಾ. ನಾವೆಲ್ಲ ಪ್ರೀತಿಸ್ತಾ ಇದ್ದ ಕಾಲದಲ್ಲಿ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೋಬೇಕಿತ್ತು. ಜೇಬ್ನಲ್ಲಿ ಹುಡುಗಿಯ ಬ್ಲಾಕ್ ಅಂಡ್ ವೈಟ್ ಫೋಟೋ ಇಟ್ಕೊಂಡು 20 ವರ್ಷ ಇಟ್ಕೊಂಡು ಇವಳೇ ನನ್ನ ಲವರ್ ಗುರು ಅಂತ ತೋರಿಸ್ಕೊಂಡು ಓಡಾಡ್ತಾ ಇದ್ವಿ. ಆದ್ರೆ ಈಗ ಕ್ಯಾಮ್ರಾ ಬಂದಿದೆ, ಅದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಬಂದಿದೆ, ಹಿಡನ್ ಕ್ಯಾಮರಾಸ್ ಬಂದಿವೆ. ನಿಮ್ಮ ಖುಷಿಗೆ ಫೋಟೋ ತೆಕ್ಕೋಬೇಕು ಅನ್ಸುತ್ತೆ. ಬೈ ಆಲ್ ಮೀನ್ಸ್ ತೆಕ್ಕೊಳ್ಳಿ. ಆದ್ರೆ ಮೈ ಡಿಯರ್ ಕಿಡ್ಸ್, ಬಿ ಶ್ಯೂರ್, ಕೊಂಚ ಎಚ್ಚರ ತಪ್ಪಿದ್ರೆ, ಕಾಣಬಾರದ ಭಂಗಿಗಳಲ್ಲಿ ಕಾಣಿಸಿದ್ರೆ, ನಿಮ್ಮ ಅತಿ ಸೂಕ್ಷ್ಮವಾದ ಮನಸ್ಸು, ಪ್ರೇಮ, ಭಾವನೆ, ದೇಹ, ಉನ್ಮಾದ ಎಲ್ಲವೂ ಕೂಡ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಅಸಹ್ಯಕರ ಭಾವ ಭಂಗಿಗಳಲ್ಲಿ ಜಗಜ್ಜಾಹೀರಾಗಿ ಹೋಗ್ತವೆ. ನೆವರ್ ಅಲೋ ದಟ್ ಟು ಹ್ಯಾಪನ್. ಪ್ರೀತಿ ಅನ್ನೋದು ಪ್ರಾರ್ಥನೆಯಷ್ಟೇ ಪವಿತ್ರವಾದ್ದು ಮತ್ತು ಪರ್ಸನಲ್ ಆದದ್ದು. ಅಲ್ಲಿ ನೀವಿಬ್ಬರೇ ಇರಬೇಕು, ನೀವು ಮತ್ತು ನಿಮ್ಮ ಪರ್ಸನಲ್ ಗಾಡ್. ಕ್ಯಾಮ್ರಾ ಇರಲೇಕೂಡದು. ಹಾಗಂತ ನಿರ್ಧರಿಸಿ ನೀವು ನಿಜಕ್ಕೂ ನೆಮ್ಮದಿಯಾಗಿರ್ತೀರಿ. ಏ ಹುಡುಗರ, ಪ್ರೀತಿ ಅನ್ನೋದೇ ವಿಚಿತ್ರವಾದ್ದು. ಮೊದಲೆಲ್ಲ ಯಾರಿಗೂ ಗೊತ್ತಾಗಬಾರದು ಅನ್ಕೋತಿರ್ತೀವಿ. ಯಾರಾದ್ರೂ ನೋಡಿದ್ರೆ ಗತಿ ಏನು ಅಂತ ಗಾಬರಿ ಆಗ್ತಿರ್ತೀವಿ. ಅಕಸ್ಮಾತ್ ಗೊತ್ತಿರೋರು ನೋಡ್ಬಿಟ್ರೆ ಎದೆ ಡೌಗುಡುತ್ತೆ. ಆದರೆ ಕೊಂಚ ದಿನಗಳ ನಂತರ ಎಸ್, ನನ್ನನ್ನ ಈ ಹುಡುಗ ಪ್ರೀತಿಸ್ತಿದ್ದಾನೆ ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಬಯಸೋಕ್ ಶುರು ಮಾಡ್ತೀವಿ. ಇದು ವಿಚಿತ್ರವಾದ ಮನಸ್ಥಿತಿ. ಮನ ಒಂದೇ ದಿನ ಚೆನ್ನಾದ ಸಮ್ಮಿಲನ, ಹೊನ್ನಾದ ಮಹಾದಿನ, ಒಲುಮೆಯ ವಿನೂತನ ಭಾವನಾ ಜೀವನ. ಇದು ಒಂಥರ ಕಚ್ಕೊಳ್ಳೋ ಮನಸ್ಥಿತಿ, ಕಳೆದುಕೊಳ್ಬಾರದು ಅನ್ನೋ ನಿಶ್ಚಯ. ನಾವು ಪ್ರೀತಿಸ್ತಾ ಇದ್ದೀವಿ ಅನ್ನೋದು ಜಗತ್ತಿಗೆ ಗೊತ್ತಾಗಿಸುವ ಮೂಲಕ ನೀನು ನನಗೆ ಕಮಿಟ್ ಆಗಿದ್ದೀಯಾ ಅನ್ನೋದನ್ನ ಖಚಿತಗೊಳಿಸಿಕೊಳ್ಳುವ ಪ್ರಯತ್ನ. ಸಾಮಾನ್ಯವಾಗಿ ಈ ಕೆಲಸವನ್ನ ಹುಡುಗಿ ಮಾಡ್ತಾಳೆ, ಬಿಕಾಸ್ ಆಫ್ ಹರ್ ಇನ್ಸೆಕ್ಯೂರಿಟಿ. ಶಿ ಮೇ ಬಿ ರೈಟ್. ಪಾಸಿಟಿವ್ ಆಗಿರೋದು ಒಂದರ್ಥದಲ್ಲಿ ಸರಿನೇ, ಅದಿಲ್ಲದೆ ಪ್ರೀತಿನೇ ಇಲ್ಲ. ಆದರೆ ಫ್ರೆಂಡ್ಸ್, ತುಂಬಾ ಪಾಸಿಟಿವ್ ಆಗಬೇಡಿ. ನಿಂತ್ರೆ ಕೂತ್ರೆ ಲೆಕ್ಕ ಕೇಳಬೇಡಿ. ಗಿವ್ ಸಮ್ ಸ್ಪೇಸ್. ಇಬ್ಬರಿಗೂ ತಮ್ಮದೇ ಆದ ಸ್ವಾತಂತ್ರ್ಯ ಇರಬೇಕು. ಇಬ್ಬರು ಪರಸ್ಪರ ವ್ಯಕ್ತಿತ್ವವನ್ನ, ಅಭಿರುಚಿಯನ್ನ, ರುಚಿಯನ್ನ, ಪರಸ್ಪರ ಧರ್ಮಗಳನ್ನ, ಲೇಖಕರನ್ನ, ಗಾಯಕರನ್ನ, ನಾಯಕರನ್ನ, ನಟರನ್ನ, ದೇಶಗಳನ್ನ ಗೌರವಿಸಿ. ಹಾಗೆ ವಿಭಿನ್ನ ವ್ಯಕ್ತಿತ್ವ ಹೊಂದಿರುತ್ತಲೇ ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು. ಅದನ್ನೇ ಸಮಸ್ತ ಪ್ರೇಮಿಗಳ ಮಹಾನ್ ಗುರು ರಜನೀಶ್ ಹೇಳೋದು. ಪ್ರೀತಿಸೋದು ಅಂದ್ರೆ ನಾಟ್ ಫಾಲಿಂಗ್ ಇನ್ ಲವ್. ಪ್ರೀತಿಸೋದು ಅಂದ್ರೆ ರೈಸಿಂಗ್ ಇನ್ ಲವ್. ನಾನು ಬೆಳೀತಾ ನಿನ್ನನ್ನು ಬೆಳೆಸೋದು, ನಾವಿಬ್ರು ಬೆಳೀತಾ ಒಟ್ಟಿಗೆ ಒಂದು ಔನ್ನತ್ಯ ಸಾಧಿಸಿ ಹ್ಯಾಪಿ ಅಂಡ್ ಗ್ರೇಟ್ ಕಪಲ್ ಅನ್ನಿಸ್ಕೊಡೋದು. ವೆಲ್, ಪ್ರೀತಿಸ್ತಾ ಸುತ್ತಾಡ್ತಾ ಕನಸು ಕಾಣ್ತಾ ಇರೋ ದಿನಗಳಲ್ಲಿ ಎಲ್ಲವೂ ಅದ್ಭುತ ಅನ್ನಿಸ್ತಾ ಇರುತ್ತೆ. ವಿ ಫೀಲ್ ಗ್ರೇಟ್ ಅಂಡ್ ಬ್ಲೆಸ್ಡ್. ಹೇಗೋ ಸಮಯ ಉರುಳದ್ದೇ ಗೊತ್ತಾಗಲ್ಲ. ಆದರೆ ನಾವು ಪ್ರೀತಿಯ ಆಕಾಶದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದರೂ ಹಸಿವಾದಾಗ ಕಾಳು ತಿನ್ನೋಕೆ ನೆಲಕ್ಕೆ ಇಳಿಲೇಬೇಕಲ್ವಾ? ಇಳಿದ ದಿನ ನಿಮಗೆ ದಾಂಪತ್ಯ ಶುರು ಮಾಡಕ್ಕೆ ಮನೆ ಇದೆಯಾ? ಅಟ್ಲೀಸ್ಟ್ 1 bedroom ಹೌಸ್, ಎ ಸ್ಮಾಲ್ ಹೌಸ್. ಅಡಿಗೆ ಮಾಡ್ಕೊಳ್ಳಕ್ಕೆ ಪಾತ್ರೆ, ಸ್ಟೋವ್, ಗ್ಯಾಸ್, ಮಲಗೋಕ್ ಮಂಚ, ತಿಂಗಳ ಸಂಬಳದ ನೌಕರಿ, ಅದನ್ನೆಲ್ಲ ಮೊದಲೇ ಸಜ್ಜು ಮಾಡಿಟ್ಕೊಳ್ಳಿ. ಪ್ರೀತಿ ಎಷ್ಟೇ ಗಾಢವಾಗಿರಬಹುದು, ಯು ಕಾಂಟ್ ಲಿವ್ ಆನ್ ಲವ್ ಅಂಡ್ ಏರ್ ಮೈ ಡಿಯರ್ ಫ್ರೆಂಡ್ಸ್.
ಇಷ್ಟೆಲ್ಲ ಗಟ್ಟಿಯಾದ, ನಿಜವಾದ, ಪ್ರಾಮಾಣಿಕವಾದ ಸಚ್ಚಾ ಪ್ಯಾರ್, ಟ್ರೂ ಲವ್, ಜಿಗ್ರಿ ಮೊಹಬ್ಬತ್ ಕೂಡ ಅನ್ಫಾರ್ಚುನೇಟ್ಲಿ ಒಂದೊಂದು ಸಲ ಒಡೆದು ಹೋಗುತ್ತೆ. ಕನಸು ಛಿದ್ರವಾಗುತ್ತೆ. ತಪ್ಪು ನಂದ ಗೊತ್ತಿಲ್ಲ. ಪ್ಯಾರ್ ಕಿ ಕಷ್ಟಿ ಡೂಬ್ ಜಾತಾ ಹೈ. ಮನಸ್ಸುಗಳು ಮತ್ತೆ ಬೆಸುಗೆ ಆಗದ ಹಾಗೆ ಮುರಿದು ದೂರವಾಗಿ ಬಿಡ್ತವೆ. ಸ್ನೇಹಿತರೆ, ನಾನಿದನ್ನ ತುಂಬಾ ಸಲ ಗಮನಿಸಿದ್ದೀನಿ. ಇಬ್ಬರು ಪ್ರೇಮಿಗಳ ನಡುವಣ ಸಂಬಂಧ ಮೋಸ್ಟ್ ಆಫ್ ದ ಟೈಮ್ಸ್ ಮುರಿಯೋದು ಮದುವೆಗೆ ಮುಂಚೆ ಅವಸರ ಪಟ್ಟು ಅವರು ಇಟ್ಕೊಳ್ಳುವಂತಹ ಸೆಕ್ಸುಯಲ್ ರಿಲೇಶನ್ಶಿಪ್ನ ನಂತರ. ಎಸ್, ಆಫ್ಟರ್ ಸೆಕ್ಸ್. ಅದ್ಯಾಕೋ ಗೊತ್ತಿಲ್ಲ, ಮದುವೆಗೆ ಮುಂಚೆ ಲೈಂಗಿಕ ಸಂಬಂಧ ಇಟ್ಕೊಂಡ್ರೆ ಪ್ರೀತಿ ತನ್ನ ಪಾವಿತ್ರ್ಯ ಕಳ್ಕೊಂಡು, ಇಂಟೆನ್ಸಿಟಿ ಕಳ್ಕೊಂಡು ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಒಬ್ಬರಿಂದ ಒಬ್ರು ಸಪರೇಟ್ ಆಗೋದಕ್ಕೆ ಏನೋ ಒಂದ್ ನೆಪ. ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಬಿಟ್ಟು ಹೋದವರಿಗಿಂತ ಹೆಚ್ಚಾಗಿ ಉಳಿದು ಹೋದವರಿಗೆ ನೋವಾಗುತ್ತೆ. ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಸಿಗದೆ ಬಾಳೊಂದು ಬಾಳೆ. ನಿಜ ಹೇಳಬೇಕು ಅಂದ್ರೆ ಅದು ಅನೇಕರ ಬದುಕಿನ ಅತ್ಯಂತ ದುರ್ಭರ ಕಾಲ. ಒಂದು ಪ್ರೇಮ ಸತ್ ಹೋಗೋದು ಅಂದ್ರೆ ಕೇವಲ ಒಂದು ಅಫೇರ್ ಸತ್ ಹೋಗೋದಲ್ಲ. ಎರಡು ಕನಸು, ಎರಡು ಆಶಯ, ಎರಡು ವ್ಯಕ್ತಿತ್ವ, ಎರಡು ಬದುಕು ಸತ್ ಹೋಗೋದು ಅಂತಾರೆ ಕವಿ ಗುಲ್ಜಾರ್. प्यार कभी एक तरफा होता है ना होगा. दो रूहों के एक मिलन की जुड़वा पैदाइश है ये. प्यार अकेला जी नहीं सकता. जीता है तो दो लोगों में, मरता है तो दो मरते हैं. प्यार एक बहता दरिया है, वो झील नहीं कि जिसको किनारे बांध के बैठे रहते हैं. सागर भी नहीं कि जिसका किनारा होता नहीं. बस दरिया है और बहता है. दरिया जैसे चढ़ जाता है, ढल जाता है. चढ़ना ढलना प्यार में वो सब होता है. ಆದರೆ ಗೆಳೆಯರೆ, ಪ್ರೀತಿ ಮತ್ತು ಅದು ನೀಡುವ ನೋವನ್ನ ನುಂಗಿಕೊಳ್ಳೋದು ಕೂಡ ಒಂದು ಸಭ್ಯತೆ. ಅದರಲ್ಲೂ ಒಂದು ಗಾಂಭೀರ್ಯ ಇದೆ. ದಯವಿಟ್ಟು ಒಬ್ಬರನ್ನೊಬ್ಬರು ಬಿಟ್ಟು ಹೋದ ನಂತರವೂ ಪರಸ್ಪರರ ಬಗ್ಗೆ ಗೌರವದಿಂದ ವರ್ತಿಸಿ. ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡಬೇಡಿ, ವರ್ತಿಸಬೇಡಿ. ಅಸಹ್ಯಕರವಾಗಿ ಸೇಡು ತೀರಿಸೋಕೆ ಮುಂದಾಗಬೇಡಿ. ಅವ್ರ ಬಗ್ಗೆ ಸುಳ್ಳು ಸುದ್ದಿ ಹರಡಬೇಡಿ. ದಿಸ್ ಇಸ್ ಮೈ ಸ್ಪೆಷಲ್ ರಿಕ್ವೆಸ್ಟ್ ಟು ದ ಬಾಯ್ಸ್. ಪ್ಲೀಸ್ ಡು ನಾಟ್ ಡ್ರಿಂಕ್. ಅದರಿಂದ ಏನೂ ಸಿಗಲ್ಲ. ದುಃಖ ಮರೆಯೋಕೆ ಅಂತ ಕುಡಿತೀವಿ. ಕುಡಿದು ಮತ್ತೆ ದುಃಖ ಪಡ್ತೀವಿ. ಕಡೆಗೆ ಅದರಲ್ಲೇ ಬದುಕು ವ್ಯರ್ಥ ಮಾಡ್ಕೊಂಡು ಬಿಡ್ತೀವಿ. ಹಾಗೆ ನಾನು ನನ್ನ ಬದುಕಿನ 16 ವರ್ಷಗಳನ್ನ ಕುಡಿತದಲ್ಲಿ ಹಾಳು ಮಾಡಿಕೊಂಡವನು. ಹುಡುಗಿಯರಿಗೆ ನಾನು ಹೇಳೋದಿಷ್ಟೇ, ಡೂ ಎನಿಥಿಂಗ್ ಬಟ್ ಡೋಂಟ್ ಕಿಲ್ ಯುವರ್ ಸೆಲ್ಫ್. ಪ್ರೇಮದಲ್ಲಿ ನಿರಾಸೆ ಆಯಿತು ಅಂತ ಆತ್ಮಹತ್ಯೆಗೆ ಯಾವತ್ತೂ ಪ್ರಯತ್ನ ಪಡಬೇಡಿ. ನೀವು ಬದುಕಿದ 20-22 ವರ್ಷ ಅಪ್ಪ ಅಮ್ಮ ಇಟ್ಟ ನಿರೀಕ್ಷೆ, ಕಲಿತ ವಿದ್ಯೆ, ನಿಮ್ಗೆ ಗೊತ್ತಿರೋ ಹಾಡು, ಅಡುಗೆ, ಕಸೂತಿ, ನಿಮ್ಮ ಒಳ್ಳೆತನ, ನಿಮ್ಮ ಚೆಲುವು, ಇವುಗಳನ್ನೆಲ್ಲ 2.25 ವರ್ಷಗಳ ನಿಮ್ಮ ಮಸಿಯಂತ ಪ್ರೀತಿ ನುಂಗಿ ಬಿಡಬಾರ್ದಲ್ಲ. ನಿಜ, ನೀವು ಬದುಕಿದ್ರೆ ಕೊಂಚ ನೋವಾಗುತ್ತೆ, ಅವಮಾನವೂ ಆಗುತ್ತೆ. ಆದರೆ ನೀವು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮನೆ ಮಂದಿಗೆ ಆಗೋ ಅವಮಾನ ಎಂಥದ್ದು ಅಂತ ಊಹಿಸ್ಕೊಳ್ಳಿ. ಅಮ್ಮನ ಎದೆ ಬಿರಿದು ಹೋಗುತ್ತೆ, ಅಪ್ಪ ಕುಸಿದು ಹೋಗ್ತಾನೆ, ಅಣ್ಣ ಇಳಿಸಿದ ತಲೆ ಎತ್ತೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಿಂಥ ಕೆಲಸ ಮಾಡಿದ್ರಿ ಅಂತ ಗೊತ್ತಾದ್ರೆ ನನಗ್ ತುಂಬಾ ನೋವಾಗುತ್ತೆ. ಯು ಆರ್ ಲೈಕ್ ಮೈ ಡಾಟರ್. ಬಿ ಬೋಲ್ಡ್. ಫೇಸ್ ಇಟ್. ಆದ ನೋವನ್ನ ಸಹಿಸಿಕೊಳ್ಳಿ. ಆದರೆ ಪ್ರೀತಿಸಿ ಮೋಸ ಮಾಡಿದವರನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ನೋ ವೇ.
ಒಂದು ರಿವೆಂಜ್ ತಗೊಳ್ಳಲೇಬೇಕು. ಆದರೆ ಎಂಥ ರಿವೆಂಜ್? ಇನ್ನೊಬ್ಬಳನ್ನ ತಕ್ಷಣ ಪಟಾಯಿಸಿ ಕೈ ಬಿಟ್ಟವಳ ಮುಂದೆ ಬೈಕಲ್ ತಿರುಗೋದಾ? ದಟ್ಸ್ ಸಿಲ್ಲಿ. ಅವಳ ಹೆಸರು ಕೆಡಿಸೋದಾ? ಅವಳು ಬರೆದ ಪ್ರೇಮ ಪತ್ರಗಳನ್ನ ಗೆಳೆಯರಿಗೆ ಹಂಚಿ ಪೋಸ್ಟ್ ಮಾಡೋದಾ? ಜೊತೆಗೆ ತೆಗೆಸಿಕೊಂಡ ಫೋಟೋಸ್ನ ಫೇಸ್ಬುಕ್ ಹಾಕೋದಾ? ಅಸಹ್ಯಕರ ವಿಡಿಯೋ ಪಬ್ಲಿಷ್ ಮಾಡೋದಾ? ವೈ ನಾಟ್ ಅನ್ ಆಸಿಡ್ ಥ್ರೋ? ನೋ ನೋ ನೋ, ಅದಲ್ಲ ಕಣ್ರಿ ರಿವೆಂಜ್ ಅಂದ್ರೆ, ಅದಲ್ಲ. ಏ ರವಿ, ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ರು ಮಹಾ ಅಂದ್ರೆ 3,000 ರೂಪಾಯಿ ಸಂಬಳ ತಗೋಬಹುದು ನೀನ್ ಅಷ್ಟೇ. ಯು ಕ್ಯಾನ್ ನೆವರ್ ಅಚೀವ್ ಮೋರ್ ದನ್ ದಾಟ್. ನಾನು ಬಡತನದಲ್ಲೇ ಬೆಳೆದವಳು. ನಂಗೆ ಮತ್ತದೇ ಬಡತನದ ಕೂಪ, ಅದಕ್ಕೆ ಬೀಳಕ್ ನಂಗೆ ಇಷ್ಟ ಇಲ್ಲ. ಗುಡ್ ಬೈ. ಹಾಗಂತ ಹೇಳಿ 7 ವರ್ಷಗಳ ನಮ್ಮ ಫಸ್ಟ್ ಲವ್ನ ಧಿಕ್ಕರಿಸಿ ಹೋದ ಅಮಾಯಕ ಹುಡುಗಿ ನನ್ನ ಹಸಿರು ನೆರಿಗೆಯ ಲಂಗದವಳು. ಅವತ್ತು ಅವಳನ್ನ ಕೊಂದೇ ಬಿಡಬೇಕು ಅನ್ಸಿತು. ಆದರೆ ಅದಾದ 30 ವರ್ಷಗಳಲ್ಲಿ ಎಂಥ ಸ್ವೀಟ್ ರಿವೆಂಜ್ ತಗೊಂಡೆ ಗೊತ್ತಾ? ಇವತ್ತು ನನ್ನ ಒಡೆತನದ ಶಾಲೆಯ ಆಫೀಸಿನ ಒಬ್ಬ ಅತಿ ಚಿಕ್ಕ ಉದ್ಯೋಗಿ ಆರ್ಡಿನರಿ ಹೆಲ್ಪರ್ನ ಸಂಬಳವೇ 3,000ಕ್ಕಿಂತ ಜಾಸ್ತಿ ಇದೆ. ಶಾಲೆಯ ಕಟ್ಟಡವೇ 100 ಕೋಟಿಗೆ ಬಾಳುತ್ತೆ. ಕಾರು, ಬಂಗ್ಲೆ, ಹೆಸರು, ಕೀರ್ತಿ, ಅವಾರ್ಡುಗಳು, ಓದುಗರು, ಪುಸ್ತಕಗಳು, ದೇಶ ವಿದೇಶ, ಮಕ್ಕಳು, ಮೊಮ್ಮಕ್ಕಳು, ಯು ನೇಮ್ ಇಟ್, ಐ ಹ್ಯಾವ್ ಇಟ್. ಇದಲ್ವೇನ್ರಿ ನಿಜವಾದ ಸ್ವೀಟ್ ರಿವೆಂಜ್? ಇಂಥದ್ದನ್ನ ಮಾಡೋ ಬದಲು ಅಮಾಯಕಳಾದ ಅವಳ ಮೇಲೆ ದ್ವೇಷ ಸಾಧಿಸಿ ಆಸಿಡ್ ಹಾಕೋಕ್ ಹೋಗಿದ್ದಿದ್ರೆ ಜೈಲಿಗೆ ಹೋಗಿ ಅವಳದು ಜೀವನ ಹಾಳು ಮಾಡ್ತಿದ್ದೆ. ಹಾಗಾಗಬಾರ್ದಲ್ವೇ? ನೀವು ನನ್ನ ಸ್ನೇಹಿತರು. ಎಷ್ಟೇ ನೋವಿದ್ರೂ ಕೂಡ ಪಾಸಿಟಿವ್ ಆಗಿ ಯೋಚಿಸಿ. ಪ್ರೀತಿಯಲ್ಲಿ ವಿಜಯಿಯಾದವರು ಕೇವಲ ಒಂದು ಜೀವವನ್ನು ಗೆಲ್ತಾರೆ. ಪ್ರೀತಿಯಲ್ಲಿ ಡಿಸಪಾಯಿಂಟ್ ಆದವರು ಜಗತ್ತನ್ನೇ ಗೆಲ್ತಾರೆ. ನಿಮಗೆ ನಾನು ಕೊಡೋ ಇನ್ನೊಂದು ಇಂಪಾರ್ಟೆಂಟ್ ವಾರ್ನಿಂಗ್ ಅಂದ್ರೆ, ಒಂದು ಪ್ರೀತಿಯಲ್ಲಿ ನಿರಾಶರಾದ ತಕ್ಷಣ ಇನ್ನೊಂದು ಪ್ರೀತಿಯತ್ತ, ಇನ್ನೊಂದು ಅಫೇರ್ನತ್ತ ತಕ್ಷಣ ಕೈ ಚಾಚಬೇಡಿ. ದಟ್ಸ್ ವೆರಿ ಡೇಂಜರಸ್. ಈ ಚಂಡಾಲ ಜಗತ್ತಿನ ಧೋರಣೆ ನಿಮಗೆ ಗೊತ್ತಲ್ಲ. ನೀನ್ ಇಷ್ಟು ದಿನ ಅವನ ಜೊತೆಗೆ ಓಡಾಡ್ತಾ ಇದ್ದೆ ಅಲ್ವಾ, ಅವನಿಗೆ ಸಿಕ್ಕಿದೆ ಅಲ್ವಾ, ಹಾಗಾದ್ರೆ ನನಗೂ ಸಿಗು ಅನ್ನುವಂಥ ಚೀಪ್ ಆಟಿಟ್ಯೂಡ್ ಇಟ್ಕೊಂಡಿರುತ್ತೆ ಜಗತ್ತು. ಅದಕ್ಕೆ ಅವಕಾಶ ಕೊಡಬೇಡಿ. ಮೊದಲನೆಯದಾಗಿ, ನಿಮ್ಮ ಅಫೇರ್ ಸಾಧ್ಯವಾದಷ್ಟು ಗುಪ್ತಾಗಿರಲಿ. ಎರಡನೇದಾಗಿ, ಅಫೇರ್ 4 ಜನಕ್ಕೆ ಗೊತ್ತಾಗಿ ಅದು ಬ್ರೇಕ್ ಆಯ್ತು ಅಂತ ಆದ್ಮೇಲೂ ಕೂಡ ನೀವು ವೈಯಕ್ತಿಕವಾಗಿ ತುಂಬಾ ಗಂಭೀರವಾಗಿರಿ. ನಾನೇನೋ ಕಳ್ಕೊಂಡೆ, ನಂಗೆ ಯಾವುದೋ ಆಶ್ರಯ ಬೇಕಾಗಿದೆ, ಐ ಆಮ್ ಅಲೋನ್ ಅಂತ ಉದ್ಗರಿಸಬೇಡಿ, ಅಲವತ್ಕೋಬೇಡಿ. ಅದರಿಂದ ಆಶ್ರಯಗಳು ಸಿಕ್ಕರೂ ಸಿಗಬಹುದು, ಆದರೆ ಅವು ಮೆನಿ ಎ ಟೈಮ್ಸ್ ನಾಟ್ ವರ್ದಿ. ಕರುಣೆಯಿಂದಾಗಿ ಸಿಗೋ ಆಶ್ರಯಗಳು ನಿಜವಾದ ಪ್ರೇಮಗಳಾಗಿರುವುದಿಲ್ಲ. ಆದಷ್ಟು ನಿಮ್ಮ ಸ್ವಭಾವದಂತೆ ನೀವು ಮೊದಲೆಲ್ಲ ಹೇಗಿದ್ರೋ ಹಾಗಿರಿ. ಅವನು ಅಥವಾ ಅವಳು ಸಿಗೋದಕ್ಕೆ ಮುಂಚೆ 20-22 ವರ್ಷ ನೀವು ನಿಜವಾಗಿಯೂ ಕೂಡ ಇಂಡಿಪೆಂಡೆಂಟ್ ಆಗಿ ಹ್ಯಾಪಿಯಾಗಿ ಇರಲಿಲ್ವೇ? ಎಷ್ಟೊಂದು ಸ್ನೇಹಿತರಿದ್ರು, ಹಾಬಿಗಳಿದ್ವು, ವಿಸಿಟ್ ಮಾಡೋ ಜಾಗಗಳಿದ್ವು, ಅವುಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಪ್ರೀತಿಸ್ತಾ ಇದ್ದಾಗ ನೀವಿಬ್ಬರೇ ವಿಸಿಟ್ ಮಾಡ್ತಾ ಇದ್ದ ಜಾಗಗಳಿಗೆ ಒಬ್ಬೊಬ್ಬರೇ ಮತ್ತೆ ಮತ್ತೆ ಹೋಗೋದನ್ನ ಅವಾಯ್ಡ್ ಮಾಡಿ. ಅವ್ರು ಕೊಟ್ಟ ಗಿಫ್ಟ್ಸ್ ನ ವಾಪಸ್ ಕೊಡೋದು, ಹರಿದು ಹಾಕೋದು, ಮುರಿದು ಹಾಕೋದು, ಸುಟ್ಟು ಹಾಕೋದು ಅದೆಲ್ಲ ಮಾಡಬೇಡಿ. ದಟ್ಸ್ ಸಿಲ್ಲಿ. ಜಸ್ಟ್ ಪ್ಯಾಕ್ ದೆಮ್ ಅಂಡ್ ಲೀವ್ ದೆಮ್ ಇನ್ ಅ ಡಾರ್ಕ್ ರೂಮ್, ಇನ್ ಅ ಬಾಕ್ಸ್. ನಿಮ್ಮ ಮೊಬೈಲ್ ನಂಬರ್ನ ಬದಲಿಸಿ, ಅಲ್ಲಿಗೆ ಒಂದು ಅಧ್ಯಾಯ ಮುಗೀತು ಅಂತ ನಿರ್ಧರಿಸಿ. ಅಷ್ಟೇನಾ? ಅಲ್ಲಿಗೆ ಬದುಕೆ ಮುಗಿದು ಹೋಯ್ತಾ? ಖಂಡಿತ ಹಾಗಂದ್ಕೋಬೇಡಿ. ಬಿಹೈಂಡ್ ಎವ್ರಿ ಕ್ಲೌಡ್ ದರ್ ಇಸ್ ಅ ಸಿಲ್ವರ್ ಲೈನ್. ಬದುಕು ನಿಂತ ನೀರಲ್ಲ. ಯಾವ ನದಿಯೂ ನಿಂತು ಹೋಗೋದಿಲ್ಲ, ಹಿಂದಕ್ಕೆ ಹರಿಯೋದಿಲ್ಲ. ಯಾವ ವಿಷಾದವೂ ಶಾಶ್ವತವಲ್ಲ. ಎಂಥ ಬಂಜರ್ನಲ್ಲೂ ಮತ್ತೆ ಮಳೆ ಸುರಿಯಲೇಬೇಕು.
ಬದುಕಿನ ಮತ್ಯಾವುದೋ ತಿರುವಿನಲ್ಲಿ, ಇನ್ಯಾವುದೋ ಅಮೃತ ಘಳಿಗೆಯಲ್ಲಿ ನೀವು ನಿರೀಕ್ಷಿಸದೇ ಇರುವಂತ ಮತ್ತೊಂದು ಅದ್ಭುತ ಜೀವ ನಿಮಗೋಸ್ಕರ ತನಗೇ ಗೊತ್ತಿಲ್ಲದೆ ಕಾಯ್ತಾ ಇರುತ್ತೆ. ಎಷ್ಟು ಬೇಗ ನಲುಗಿ ಹೋಯಿತು ಹರೆಯ ಲತೆಯ ಜಾಜಿ ಪ್ರೀತಿ, ಚೈತ್ರದಿರುಳ ಬಾನಿನಂತೆ ಸುಪ್ರಕಾಶಮಾನ ಪ್ರೀತಿ ಅಂತ ನೀವು ಅಂದ್ಕೊಳ್ತಾ ಇರುವಾಗಲೇ ಇನ್ನೊಂದು ಬಗೆಯಲ್ಲಿ ತೆರೆದುಕೊಳ್ಳುತ್ತೆ ಪ್ರೀತಿ. ನಿನ್ನ ಹಾಲುಗೆನ್ನೆ ತುಂಬಾ ಕೆನೆಗಟ್ಟಿದ ಮುನಿಸು ಪ್ರೀತಿ, ನಿನ್ನ ಕಣ್ಣಿನ ಆಳದಂಚ ಮೀನ ಮಿಂಚ ಹೊರಳ ಪ್ರೀತಿ, ದೇಹವಪ್ಪಿದಾಗ ತುಟಿಯ ಅದಿರು ವೇಗದುಸಿರು ಪ್ರೀತಿ, ಅಧರ ಕಧರ ಸೋಕಿದಾಗ ಬಳೆಯ ಸಣ್ಣ ಉಲಿತ ಪ್ರೀತಿ, ವಿಧಿಯ ಭಾಗ್ಯ ಲಿಖಿತದಲ್ಲಿ ಮಸಿಯ ಕರಿಯ ಚಿತ್ತು ಪ್ರೀತಿ, ಕದಿಯ ಬಂದ ಬೆಕ್ಕು ಹಾಲ ಪಾತ್ರೆ ಕೆಡವಿದಂಥ ಪ್ರೀತಿ. ಹಾಗಂತ ನಿಸಾರ್ ಅಹ್ಮದ್ ಬರೀತಾರೆ. ಆ ಪ್ರೀತಿ ಮತ್ತೆ ಮೈತಳೆಯುತ್ತೆ, ಮತ್ತೆ ಝೇಂಕರಿಸುತ್ತೆ. ಅದೇ ಪುಟ್ಟ ಸಂಭ್ರಮದ ಹುಡುಗಿ ನೀವಾಗ್ತೀರಿ, ಅದೇ ಉನ್ಮತ್ತ ಹುಡುಗ ಅವನಾಗ್ತಾನೆ. ನೋಡಿ ನೋಡಿ ಅವನ ಕವಿ ಹೃದಯ ಹೇಗೆ ನಿರರ್ಗಳ ಮಾತಾಡ್ತಿದ್ಯೋ. कैसे बताओ मैं तुम्हें मेरे लिए तुम कौन हो, कैसे बताओ मैं तुम्हें तुम धड़कनों का गीत हो, जीवन का तुम संगीत हो, तुम जिंदगी, तुम बंदगी, तुम रोशनी, तुम ताजगी, तुम हर खुशी, प्यार हो, प्रीत हो, मनमीत हो, आंखों में तुम, यादों में तुम, नींदों में तुम, ख्वाबों में तुम हो मेरी हर बात में, तुम हो मेरे दिन रात में, तुम सुबह में, तुम शाम में, तुम सोच में, तुम काम में, मेरे लिए पाना भी तुम, मेरे लिए खोना भी तुम, मेरे लिए हंसना भी तुम, मेरे लिए रोना भी तुम, और जागना सोना भी तुम, जाऊं कहीं देखूं कहीं तुम हो वहां, तुम हो वहीं, कैसे बताओ मैं तुम्हें, तुम बिन तो मैं कुछ भी नहीं, कैसे बताओ मैं तुम्हें मेरे लिए तुम कौन हो. ಹೀಗೆ ನನ್ನ ಬದುಕಿನ ಪ್ರತಿ ಹಗಲು, ಪ್ರತಿ ರಾತ್ರಿ, ಪ್ರತಿ ಸ್ವಪ್ನ, ಪ್ರತಿ ಬೆಳಗು, ಪ್ರತಿ ನೆನಪು, ಪ್ರತಿ ಎಚ್ಚರ, ಪ್ರತಿ ಮಾತು, ಪ್ರತಿ ಹೆಜ್ಜೆ, ಪ್ರತಿ ನಿಲುವು, ಪ್ರತಿ ತಿರುವು, ಪ್ರತಿ ಪರಿಭ್ರಮಣೆ, ಪ್ರತಿ ಪರ್ಯಟನೆ, ಪ್ರತಿ ಪರ್ಯವಸಾನ, ಎಲ್ಲದರಲ್ಲೂ ನೀನೆ 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 ಅಂತ ಹೇಳುವಂಥ ಜೀವಿಯೊಂದು ನಿಮಗೋಸ್ಕರ ಕಾದಿರುತ್ತೆ. ಬಿ ಕಾನ್ಫಿಡೆಂಟ್. ನನಗೆ ಗೊತ್ತು ನಾನು ಸಂತನಲ್ಲ, ಆದರೆ ಪ್ರೀತಿಯನ್ನ ನಂಬಿದವನು ಸಂತನಾಗಿರಬೇಕಾಗಿಲ್ಲ. ಅವನು ಆಡಿದ ಮಾತು ಯಾವತ್ತಿಗೂ ಸುಳ್ಳಾಗುವುದಿಲ್ಲ. ಈ ಮಾತನ್ನ ಅನೇಕ ವರ್ಷಗಳ ಹಿಂದೆ ಕನ್ನಡದ ಶ್ರೇಷ್ಠ ಕವಿ ಒಡೆದು ಬಿದ್ದ ಕೊಳಲು ನಾನು ನಾದ ಬರದು ನನ್ನಲ್ಲಿ ಎಂಬ ಗೀತೆಯ ಅಂತ್ಯದಲ್ಲಿ ಹೇಳಿದ್ದಾರೆ. ಅವರು ಗೋಪಾಲಕೃಷ್ಣ ಅಡಿಗರು. ಕೊಳಲು ಬೇಸರಾಯಿತೇನೋ, ಹೊಸ ಹಂಬಲು ಹಾಯಿತೇನೋ, ಬಿಸುಟೆದ್ದಳು ಕೊಳಲನು, ಒಡೆದು ಬಿದ್ದ ಕೊಳಲು ಕೊಳಲು ಬರುವನೊಬ್ಬ ಧೀರನು. ನೋಡಿ ಕೇಳಿಸ್ಕೊಳ್ಳಿ, ಒಡೆದು ಬಿದ್ದ ಕೊಳಲು ಕೊಳಲು, ಕೊಳಲು ಕೊಳಲು ಟು ಬೈಟ್, ಒಡೆದು ಬಿದ್ದ ಕೊಳಲು ಕೊಳಲು ಬರುವನೊಬ್ಬ ಧೀರನು, ಅಲ್ಲಿವರೆಗೆ ಮಣ್ಮಯ, ಬಳಿಕ ನಾನು ಚಿನ್ಮಯ. ಮೈ ಡಿಯರ್ ಫ್ರೆಂಡ್ಸ್, ತಂದೆಯ ಪ್ರೀತಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ವಿಧವೆ ತಾಯಿಯ ಮಗನಾಗಿ ಸರಿಯಾದೊಂದು ಬದುಕಿನ ಚೌಕಟ್ಟೆ ಇಲ್ಲದೆ ಅಲೆಮಾರಿಯಾಗಿ ಒಮ್ಮೆ ಫೇಲ್ ಆಗಿ ಮತ್ತೆ ಪಾಸ್ ಆಗಿ MA ಹಿಸ್ಟರಿ ಮತ್ತು ಆರ್ಕಿಯಾಲಜಿ ಡಿಗ್ರಿ ಮಾಡಿಕೊಂಡು ಕೈಗೆ ಸಿಕ್ಕ ಸಾಹಿತ್ಯವನ್ನೆಲ್ಲ ಓದಿ ಹಿಂದಿ, ತೆಲುಗು, ಉರ್ದು, ಕನ್ನಡ, ಇಂಗ್ಲಿಷ್ ಹೀಗೆ 5 ಭಾಷೆ ಕಲಿತು ಪತ್ರಿಕೋದ್ಯಮಕ್ಕೆ ಬಂದು 69 ಪುಸ್ತಕ ಬರೆದು ಸುಮಾರು 30 ದೇಶ ತಿರುಗಿ 6-8 ಅವಾರ್ಡ್ ಪಡೆದು ಪ್ರಾರ್ಥನಾ ಅನ್ನೋ ಅಪೂರ್ವವಾದ ಶಾಲೆ ಕಟ್ಟಿ ಇವತ್ತು ಸುಮಾರು 500 ಜನಕ್ಕೆ ನೌಕರಿ ಕೊಟ್ಟಿರುವ ರವಿ ಬೆಳಗೆರೆ ಎಂಬ ಒಬ್ಬ ಆರ್ಡಿನರಿ ಮನುಷ್ಯನಾದ ನನ್ನಿಂದ ಇದನ್ನೆಲ್ಲ ಮಾಡಿಸಿದ್ದು ಒನ್ಸ್ ಅಗೈನ್ ಆ 2.5 ಅಕ್ಷರಗಳ ವಸ್ತು ಪ್ರೇಮ. ದ ಲವ್. ಅದರಲ್ಲಿ ವಿಫಲವಾದ್ರಿಂದ ಇಷ್ಟೆಲ್ಲ ಮಾಡಿದನ ಗೊತ್ತಿಲ್ಲ. ನನ್ನ ಬದುಕಿನ ಸಫಲತೆಗಂತೂ ಪ್ರೇಮವಷ್ಟೇ ಕಾರಣ. I love and I love the very idea of love and I love all the souls who love.